ಸುಬ್ರಹ್ಮಣ್ಯ ಗ್ರಾಮ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ 24x7 ಅನ್ನುವಂತಹ ಒಂದು ಆಸ್ಪತ್ರೆ ಮಂಜೂರಾತಿ ಆಗಿತ್ತು. ಅದು ಅರ್ಧದಲ್ಲಿ ಇದ್ರೆ ಅದಕ್ಕೆ ಅದನ್ನು ಸಂಪೂರ್ಣಗೊಳಿಸಬೇಕು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರ ಪೂರ್ಣ ವಿವರವನ್ನು ಮತ್ತಿಗೆ ಒಂದು ಸ್ವಾಗತವನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಈ ಒಂದು ಬೇಡಿಕೆಗೆ ಹೋಗೊಟ್ಟು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸೂಚನೆಯಂತೆ ಆಗಮಿಸಿದಂತ ಜಿಲ್ಲಾ ಆರೋಗ್ಯಾಧಿಕಾರಿ ಅವರು ಈಗಾಗಲೇ ಡಾಕ್ಟರ್ ತಿಮ್ಮಯ್ಯರವರು ಈಗಾಗಲೇ ಆಗಮಿಸಿದ್ದಾರೆ. ಬಹಳಷ್ಟು ಕ್ಲಬ್ಧ ಸಮಯದಲ್ಲಿ ಅವರು ಬಂದು ಇಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಆಶಾ ಅಂತೇಳಿ ನನಗೆ ಬಹಳ ಗೊತ್ತಿಲ್ಲ. ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಈ ನಮ್ಮ ಆಸ್ಪತ್ರೆಯದ್ದು ಆಡಳಿತ ವೈದ್ಯಾಧಿಕಾರಿ ಆಗಿದ್ದಾರೆ. ಹಿಂದೆ ತಮ್ಗೆಲ್ಲ ಇವರು ಪರಿಚಯ ಇರಬಹುದು. ಮೊದಲು ಇಲ್ಲಿ ಕೂಡ ವೈದ್ಯಾಧಿಕಾರಿ ಆಗಿದ್ರು ಇವರು. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ವಿಶೇಷವಾಗಿ ಇವತ್ತು ನಾವು ಹೋರಾಟಗಾರರೆಲ್ಲ ಇದ್ದೇವೆ. ಅದೇ ರೀತಿಯಾಗಿ ನಾವು ದೇವಸ್ಥಾನದಿಂದ ಕೂಡ ನಮಗೆ ಈ ಒಂದು ವ್ಯವಸ್ಥೆಗೆ ಅನುಕೂಲ ಕಲ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ 3 ಜನ ಟ್ರಸ್ಟಿಗಳು, ನಮ್ಮ ಅಶೋಕರು, ಲೀಲಾ ಮನಮೋಹನ್ ಮತ್ತು ಪ್ರವೀಣ್ ರೈ ಅವರು ಈಗಾಗಲೇ ಬಂದಿದ್ದಾರೆ. ಅಧ್ಯಕ್ಷರು ಮತ್ತು ಸೌಮ್ಯರವರು ಈಗಾಗಲೇ ಬರ್ತಾ ಇದ್ದಾರೆ. ಇವರಿಗೆ 3 ಜನರಿಗೆ ಈಗಾಗಲೇ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಇಲ್ಲಿ ಆಸ್ಪತ್ರೆ ಆಗುವ ಸಂದರ್ಭದಲ್ಲಿ ಇದ್ದಂತ ವೈದ್ಯಾಧಿಕಾರಿಗಳು ಈಗ ನಿವೃತ್ತರಾಗಿದ್ದಾರೆ. ಡಾಕ್ಟರ್ ತ್ರಿಮೂರ್ತಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹುಶಃ ನಾವು ಹೋರಾಟ ಪ್ರಾರಂಭ ಮಾಡುವಾಗ ಬಹಳಷ್ಟು ಟೈಮಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು, ನಮ್ಮ ಮಾಜಿ ತಾಲೂಕು ಪಂಚಾಯತ್ ವಿಮಲಾ ರಂಗಯ್ಯರವರಿದ್ದಾರೆ. ಮತ್ತೆ ನಮ್ಮ ಪತ್ರಕರ್ತರು ಮತ್ತೆ ನಮ್ಮ ಹೋರಾಟದಲ್ಲಿ ಇರುವಂತಹ ನಮ್ಮ ನಿವೃತ್ತ ಉಪನ್ಯಾಸಕರಾದಂತಹ ವಿಶ್ವನಾಥ್ ಗೌಡರು ಇದ್ದಾರೆ. ಮತ್ತೆ ಈ ದಿವಸ ಬಹುಶಃ ನಾವು ಪ್ರತಿಭಟನೆ ಮಾಡುವುದಂತಲೇ ಇದ್ದೆವು. ಆದ್ರೆ ಅದನ್ನು ನಮಗೆ ಗೊತ್ತಿಲ್ಲದೆ ನಮ್ಮ ಗೋಪಾಲರಿಗೆ ಹೋಗಿ ಮಿನಿಸ್ಟರ್ ಒಟ್ಟಿಗೆ ಏನೋ ಹೇಳಿದಾರಂತೆ. ಹೇಳಿದ್ರೆ ಅವರು ಬಂದಿದ್ದಾರೆ. ಅದಕ್ಕೆ ವ್ಯವಸ್ಥೆ ಮಾಡಿದಂತ ಗೋಪಾಲರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಿವೃತ್ತ ಉಪನ್ಯಾಸಕರು, ಯಾವುದೇ ಹೋರಾಟ ಇದ್ದರೂ ಬಹಳ ಚರ್ಚಿಸಿ ಯುವಕರಾಗಿ ಮುಂದಾಳತ್ವವನ್ನು ವಹಿಸುವಂತ ಅಶೋಕರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ನಿರಂತರವಾಗಿ ಯಾವ ಸಚಿವರು ಬಂದ್ರು, ಯಾವ ಅಧಿಕಾರಿ ಬಂದ್ರು ಒಂದು ಲೆಟರ್ ಹೋಗಿ ಕೊಡುದು, ಏನಂತೇಳಿ ನಮ್ಮಲ್ಲಿ ಸಮಸ್ಯೆ ಉಂಟು ಅಂತ ಹೇಳಿ, ಡಾಕ್ಟರ್ ರವಿ ಕಕ್ಕೆಬದವ್ ಅಂತ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಹೋರಾಟಗಾರರಾದ ಪ್ರಶಾಂತರು ಇದ್ದಾರೆ, ವರ್ತಕರ ಸಂಘದ ಕಾರ್ಯದರ್ಶಿಗಳು. ಮತ್ತೆ ನಮ್ಮ ಮಾಜಿ ಪಂಚಾಯತ್ ಸದಸ್ಯರು, ಸೊಸೈಟಿ ನಿರ್ದೇಶಕ ಮೋಹನ್ ದಾಸ್ ರೈ ಅವರಿದ್ದಾರೆ. ಹಾಗೆ ರಿಕ್ಷಾ ಯೂನಿಯನ್ನ ಅಧ್ಯಕ್ಷರಾದಂತ ಭುವನೇಶ್ವರ್ ಅವರು, ಮತ್ತೆ ಎಲ್ಲ ರಿಕ್ಷಾದ ಅವರು, ಮತ್ತೆ ರವಿ ಅವರಿದ್ದಾರೆ, ಲತೇಶ್ ಅವರು, ಮತ್ತೆ ನಮ್ಮ ಫ್ರೆಂಡ್ಸ್ ಹೆಸರೇ ಮರ್ತಬಹುದು, ಸೊಸೈಟಿ ಅಧ್ಯಕ್ಷರು HL ವೆಂಕಟೇಶ್ವರು ಬಂದಿದ್ದಾರೆ, ಲತೇಶ್ವರು ಇದ್ದಾರೆ. ಮತ್ತೆ ಎಲ್ರಿಗೂ ಕೂಡ ತಮ್ಮ ಹೆಸರು ಹೇಳಿ ನಮಗೆ ನಿಮ್ಮ ಪರಿಚಯ ಎಲ್ಲರದ್ದುಂಟು, ಆದ್ರೆ ಹೆಸರು ಬರುವುದಿಲ್ಲ ಅಷ್ಟೇ. ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತೇನೆ. ಅದರೊಂದಿಗೆ ನಮಗೆ ನಾವು ಮೊನ್ನೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೂಡ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳ ಸೂಚನೆ ಮೇರೆಗೆ ನಮ್ಮೊಟ್ಟಿಗೆ ಅಲ್ಲಿ ಸ್ಥಳೀಯ ಆಸ್ಪತ್ರೆಯ ಬೇರೆ ಬೇರೆ ಆರೋಗ್ಯ ನಿರೀಕ್ಷಕರು ಮತ್ತು ಬೇರೆ ಬೇರೆ ಹುದ್ದೆಯಲ್ಲಿರುವವರು ಬಂದು ನಮ್ಮೊಟ್ಟಿಗೆ ಸಂಪರ್ಕ ಮಾಡಿ ನೀವು ಪ್ರತಿಭಟನೆ ಮಾಡುವುದು ಬೇಡ, ಇದನ್ನೊಂದು ಸಮಾಧಾನವಾಗಿ ಮುಗಿಸುವಂತ ಒಂದು ಪ್ರಯತ್ನವನ್ನು ಮಾಡಿದಂತ ಸಿಬ್ಬಂದಿಗಳಿದ್ದೀರಿ. ತಮಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ನಮ್ಮ ಪಂಚಾಯತ್ ಕಾರ್ಯದರ್ಶಿಗಳಿದ್ದಾರೆ. ಮತ್ತೆ ನಮ್ಮ ಬಾಕಿ ಉಳಿದ ಎಲ್ಲ ನಮ್ಮ ಇವರು ಮಾನಾಡಿನ ನಾವು ಚಿನ್ನ ಅಂತ ಕರೆಯುದು, ನಿಮ್ಮ ಹೆಸರೇ ಸುಬ್ರಹ್ಮಣ್ಯರು ಅವರಿದ್ದಾರೆ. ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಕೆಲವರು ಸೇರಿಕೊಳ್ಳಿಕ್ಕಿದ್ದಾರೆ. ಅದು ಮಳೆ ಒಮ್ಮೆಲೆ ದಿಢೀರ್ ಬಂದರಿಂದ ಎಲ್ಲರೂ ಅಲ್ಲಿ ಬಾಕಿ ಆಗಿದ್ದಾರೆ. ತೊಂದರೆ ಇಲ್ಲ, ನಾವು ಇದ್ದದವರಲ್ಲಿ ನಾವು ಸುಧಾರಣೆ ಮಾಡುವ, ಮತ್ತೆ ಬಂದವರನ್ನೆಲ್ಲ ಸೇರಿಸಿಕೊಳ್ಳುವ. ಈಗ ವಿಚಾರವನ್ನು ನಾವು ಫಸ್ಟಿಗೆ ಹೇಳ್ತೇವೆ, ಮತ್ತೆ DH ಅವರು ಮತ್ತು ಅವ್ರು ಮಾತಾಡ್ತಾರೆ. ಈಗ ನೋಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 24x7 ತುರ್ತು ಚಿಕಿತ್ಸಾ ಘಟಕ
ಈ ಹಿಂದಿನ ಸರ್ಕಾರ, ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರ ಆರೋಗ್ಯ ಸಚಿವರು ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ತಂಡ ಬಂದಿತ್ತು, ನಾನು ಕೂಡ ಅವರ ಚೇಂಬರ್ ಅಲ್ಲಿದ್ದೆ. ಹಾಗೆ ಇಲ್ಲಿ ಈ ಒಂದು ಆಸ್ಪತ್ರೆ ಮಂಜೂರಾತಿ, ಇದೊಂದು ಸ್ಕೀಮು, ಇದೊಂದು ಮಂಜೂರಾತಿ ಆಗಿದೆ. ಮಂಜೂರಾತಿ ಆಗಿದೆ. ಈಗಾಗಲೇ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಹರೀಶ್ ಇಂಜಾಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಜಿ ಉಪಾಧ್ಯಕ್ಷ ರಾಜೇಶ್ NS ಮತ್ತೆ ನಮ್ಮ ಕುಲ್ಕುಂದದ ದೇವಸ್ಥಾನದ ಅಧ್ಯಕ್ಷರಾದಂಥ ಇವರು ಗಿರಿಧರ್ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಿನ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ನಿತ್ಯಾನಂದ ಮುಂಡೋಡಿ ಇರುವ ಸಂದರ್ಭದಲ್ಲಿ ಇವರೆಲ್ಲ ಒಂದು ನಿಯೋಗ ಬಂದಿತ್ತು, ನಮಗೆ ಜಾಗವನ್ನ ಕೊಡಬೇಕು ಅಂತ ಹೇಳಿದರು. ಆಗ ನಿತ್ಯಾನಂದ ಮುಂಡೋಡಿ ಅವರು ನಮ್ಮ ಹತ್ರ ಕೇಳಿದ್ರು ಎಲ್ಲಿ ಜಾಗ ಉಂಟು ಅಂತ. ಆಗ ನಾವು ಅಲ್ಲಿ ಸ್ವಲ್ಪ ನಮ್ಮ ಇದೇ ಪಂಚಾಯತ್ನ ಎದುರುಗಡೆ ಸರ್ಕಾರಿ ಜಾಗ ಕೂಡ ಇದೆ, ದೇವಸ್ಥಾನದ ಜಾಗ ಕೂಡ ಇದೆ, ಅಲ್ಲಿ ಕೊಡುವ ಅಂತ ಹೇಳಿ ಆ ಜಾಗವನ್ನು ಗುರುತಿಸಿಕೊಟ್ಟೆವು. ಗುರುತಿಸಿಕೊಟ್ಟ ನಂತರ ಆಗಿನ ಸರ್ಕಾರ ಹೋಯಿತು, ಮತ್ತೆ ಬದಲಾದ ಸರ್ಕಾರ ಬಂತು. ಬಂದ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಕೂಡ ಆಯಿತು. ತಮ್ಗೆಲ್ರಿಗೂ ಗೊತ್ತಿರಬಹುದು, ಇದೇ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಅಲ್ಲೇ ಆಯಿತು. ಶಂಕುಸ್ಥಾಪನೆ ಆದ ನಂತರ ಯಾರೋ ಒಬ್ಬರು ಇದು ದೇವಸ್ಥಾನದ ಜಾಗವನ್ನ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ತೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಆ ಒಂದು ಹಿನ್ನೆಲೆಯಲ್ಲಿ ಆಗಿನ ಆಡಳಿತ ಮಂಡಳಿಯವರು ಯಾವುದೇ ವಿಮರ್ಶೆ ಮಾಡದೆ ಅದನ್ನ ನಾವು ಕೊಡೋದಿಲ್ಲ ಅಂತ ಹೇಳಿದರು. ನಿಜವಾಗಿಯೂ ಆಸ್ಪತ್ರೆಯವರಿಗೆ ಉಚಿತವಾಗಿ, ಅಂದ್ರೆ ಇಲ್ಲಿ ಬರುವ ಯಾತ್ರಾರ್ಥಿಗಳಿಗೆ ಮತ್ತು ಊರಿನವರಿಗೆ ಉಚಿತ ಆರೋಗ್ಯ ಸೇವೆ ಕೊಡುವ ದೃಷ್ಟಿಯಿಂದ ಅಲ್ಲಿ ಉಚಿತವಾಗಿಯೇ ಕೊಟ್ಟದ್ದು. ಏನೋ ಜಾಗವನ್ನು ಅವರಿಗೆ ಸರ್ಕಾರಿ ಆಸ್ಪತ್ರೆಗೆ ಮಾರಾಟ ಮಾಡಿದ್ದಲ್ಲ. ಮಾಡ್ತವೆ ಅಂತ ಹೇಳಿದ ನಂತರ ಅದು ನಿಲುಗಡೆ ಆಯಿತು. ನಿಲುಗಡೆ ಆದ ನಂತರ ಆಗಿನ ನಮ್ಮ ಅಂಗಾರು ಸಚಿವರು ಏನು ಮಾಡಿದರು, ಇಲ್ಲಿಂದ ಅದನ್ನು ಸರ್ಕಾರಿ ಆಸ್ಪತ್ರೆ ಆವರಣಕ್ಕೆ ವರ್ಗಾವಣೆಯನ್ನು ಮಾಡಿದರು, ಕಟ್ಟಡವನ್ನು. ಆದರೆ ಅಲ್ಲಿ ಕಟ್ಟಡ ಕೂಡ ಆಯಿತು, ಅದಕ್ಕೆ ಬೇಕಾದಂಥ ಪರಿಕರಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿತ್ತು, ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ. ಆದರೆ ಅದಕ್ಕೆ ವೈದ್ಯಾಧಿಕಾರಿಗಳ ನೇಮಕ ಆಗಲಿಲ್ಲ. ನಂತರ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ಥಳಾವಕಾಶದ ಕೊರತೆ ಉಂಟು ಅಂತ ಹೇಳಿ ಅವರೇನು ಮಾಡಿದರು, ಇದು ಹೇಗೂ ಡಾಕ್ಟ್ರು ಬರಲಿಲ್ಲ ಅಂತ ಹೇಳಿ ಅದನ್ನು ಅಲ್ಲಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಆಯಿತು. ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಆಯಿತು. ಆದರೆ ಈ ಸ್ಕೀಮು ಅರ್ಧದಲ್ಲಿ ನಿಲುಗಡೆ ಆಗುವಂಥ ವ್ಯವಸ್ಥೆ ಆಯಿತು. ಮತ್ತೆ ನಾವು ಕೆಲವು ಸಾರಿ ಅಧಿಕಾರಿಗಳು ಭೇಟಿ ಮಾಡಿದಾಗ, ಸಚಿವರನ್ನು ಭೇಟಿ ಮಾಡಿದಾಗ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ನೀವು ಡಾಕ್ಟ್ರನ್ನು ಕೊಡಿ, ನಾವು ಅಲ್ಲಿಗೆ ಹಾಕಿಸ್ತೇವೆ ಅಂತ ಹೇಳಿದರು. ನಾವು ಡಾಕ್ಟ್ರನ್ನು ಕೊಡೋದಿದ್ರೆ ಇವರು ಯಾಕೆ ಮಿನಿಸ್ಟ್ರುಗಳು, ನಾವೇ ಕಾರ್ಬಾರ್ ಮಾಡ್ಬೋದಲ್ಲ, ನಾವು ಹಾಗೆ ಮಾತಾಡೋದನ್ನು ಬಿಟ್ಟೆವು. ಆದರೂ ಕೂಡ ಇಲ್ಲಿ ನಾನು ಯಾಕೆ ನಾವು ಮತ್ತೆ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಯಾರು ಇದನ್ನು ರದ್ದು ಮಾಡಲಿಕ್ಕೆ ಪ್ರಯತ್ನ ಪಟ್ರ ಅವರ ನಿಕಟ ಸಂಬಂಧಿಯೊಬ್ಬರು ನನ್ನ ಆತ್ಮೀಯರು ಮತ್ತು ರಿಕ್ಷಾ ಚಾಲಕರಿಗೆ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಬಾರಿ ನಮ್ಮ ವಿವೇಕಾನಂದರಿಗೆ ಆಕ್ಸಿಡೆಂಟ್ ಆಯಿತು. ಆ ಸಂದರ್ಭದಲ್ಲಿ ನಮಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇಲ್ಲದಾಗಿ ಹೋಯ್ತು ಇಲ್ಲಿ. ಅದಕ್ಕಾಗಿ ನನಗೂ ಕೂಡ ಆಯಿತು, ಅನಿಸ್ತು ಇದನ್ನು ಯಾವುದಾದ್ರೂ ಒಂದು ಗುರಿ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ಪುನಃ ಪ್ರಾರಂಭ ಮಾಡಿದೆವು. ನಾನು ಗೋಪಾಲ್ರೊಟ್ಟಿಗೆ, ರವಿ ಅಣ್ಣನೊಟ್ಟಿಗೆ ಎಲ್ಲ ನನ್ನ ಆತ್ಮೀಯರೊಟ್ಟಿಗೆ ಎಲ್ಲ ಹೇಳಿದೆವು, ನಾವು ಸ್ವಲ್ಪ ಜನ ಸೇರಿಸಿ ಅದನ್ನು ಮಾಡುವ ಅಂತ. ಅಂತಿಮವಾಗಿ ಮೊನ್ನೆ ನಾವು ಹೇಳುವಾಗ DHO ಅವರು ಕೂಡ ಸ್ವತಃ ನಮಗೆ ಫೋನ್ ಮಾಡಿ ನಾನು 3 ಅಥವಾ 4ನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದರು. 3 ಅಥವಾ 4ನೇ ತಾರೀಕಿಗೆ ಬರ್ತೇನೆ ಅಂತ ಇಲ್ಲಿ ಹೇಳಿದರು. ಡಾಕ್ಟರ್ ತ್ರಿಮೂರ್ತಿ ಅವರು ಏನು ಹೇಳಿದ್ರು ಅಂತ ಹೇಳಿದರೆ, ನಾನು ಇಲ್ಲಿ ವ್ಯವಸ್ಥೆ ಮಾಡಿಸ್ತೇನೆ, ಎಲ್ಲರ ಅವ್ರ ಹತ್ರ ಹೇಳಿ ನಾನು ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ನಂತರ ಏನಾಯಿತು, 3-4ಕ್ಕೆ ಅವರಿಗೆ ಬೇರೆ ಕಾರ್ಯಕ್ರಮ ಇತ್ತು ಅಂತ ಏನೋ ಗೊತ್ತಾಯಿತು. ಅವ್ರೇನು ಮಾಡಿದರು, ಮತ್ತೆ ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ಆದರೆ ಈ ಮಧ್ಯದಲ್ಲಿ ಗೋಪಾಲ್ರವರು ಮತ್ತು ನಮ್ಮ ಕಡಬ ಬ್ಲಾಕ್ ಅಧ್ಯಕ್ಷರು ಮತ್ತು ಸುಧೀರ್ ಅವರು ಅದೇನು ಪೇಪರ್ ಕಟ್ಟಿಂಗ್ ಇಟ್ಟುಕೊಂಡು ಹೋಗಿದ್ದಾರೆ ಅಂತ ನಮಗೆ ವಾಟ್ಸಪ್ನಲ್ಲಿ ನೋಡಿ ಗೊತ್ತಾಯಿತು. ಅವರು ಅಲ್ಲಿ ಸಂಪರ್ಕ ಮಾಡಿದ್ದಾರೆ ಅಂತ ಗೋಪಾಲರು ಬಂದು ಹೇಳಿದರು. ನಾನು ಹೇಳಿದೆ, ನಾನು ಒಬ್ಬ ಹೇಳಿದಾಗೆ ಇದು ಆಗುವುದಿಲ್ಲ, ನಾವು ಎಲ್ಲ ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬಂದದ್ದು, DHO ಅವರು ಬರ್ತಾರೆ ಅಂತ ಹೇಳಿದ್ದಾರೆ, ಆದ್ದರಿಂದ ಇದರಲ್ಲಿ ಮಧ್ಯ ಪ್ರವೇಶ ಮಾಡಲಿಕ್ಕೆ ಸಚಿವರೊಟ್ಟಿಗೆ ಮಾತನಾಡಲಿಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದರೆ ನಾವು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ ಮೇಲೆ ನಾವು ನೇರವಾಗಿ ಒಂದು ರೂಟ್ನಲ್ಲಿ ಹೋಗಬೇಕಾಗ್ತದೆ, ನಾವು ಎಲ್ಲರೊಟ್ಟಿಗೆ ಸೇರಿಕೊಂಡು ನಾವು ಮಾಡಬೇಕಾಗ್ತದೆ. ಆದರೂ ಒಳ್ಳೆಯ ಕಾರ್ಯ, ನಾವು ಅದನ್ನು ಏನು ವಿರೋಧ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅವರು ಅದಕ್ಕೆ ಹೋಗಿ ಅಲ್ಲಿ ಭೇಟಿ ಆದರೂ ಸಚಿವರು ಕೂಡ ಸೂಚನೆ ಏನಾದ್ರು ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾರೆ.
ಗೊತ್ತಾಯ್ತು ಆ ತರ ಮಾಡಿದ್ದಾರೆ ಅಂತ. ಈಗ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಸರ್, ನಮ್ದು ಏನು ಬೇಡಿಕೆ ಅಂತ ಹೇಳಿದ್ರೆ 24x7 ಒಂದು ಸ್ಕೀಮ್ನಲ್ಲಿ ಮಂಜೂರಾಗಿದೆ. ಈ ಮಂಜೂರಾತಿ ಆದ ಸ್ಕೀಮನ್ನು ಇದು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ನಾನು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಅಶೋಕ್ ನೆಗ್ರಾಜೆ ಎಲ್ಲ ಲೀಲಕನ ಹತ್ರ ಎಲ್ಲ ಹೇಳಿದೆ, ನಮ್ಮ ಪ್ರವೀಣ್ ಡ್ರೈವರ್ ಹತ್ರ ಎಲ್ಲ ನಾವು ಹೇಳಿದೆವು. ಅಂದ್ರೆ ಇಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾವು ದೇವಸ್ಥಾನ, ಅದು ಎರಡನೇ ವಿಷಯ. ದೇವಸ್ಥಾನದವರು ಮಾಡ್ತೇನೆ ಅಂತ ನಮ್ಮ ಇವರವರು ಹೇಳಿದ್ರು, ನಾವು ಸಂಬಳ ಕೊಡ್ತೇವೆ ಡಾಕ್ಟರ್ಗೆ ಅಂತೆಲ್ಲ ಹೇಳಿದ್ರು. ಆದ್ರೆ ಅದು ಎರಡನೇ ವಿಷಯ. ದೇವಸ್ಥಾನದಿಂದ ಮಾಡುವಂಥದ್ದು ಅದು ವ್ಯವಸ್ಥಿತವಾಗಿ ಅವರಿಗೆ ಕೋಟಿಗಟ್ಟಲೆ ದೊಡ್ಡದು ಮಾಡ್ಲಿಕ್ಕೆ ಅವಕಾಶ ಉಂಟು. ಅದು ಮಾಡುವಾಗ ಇಂಥ ಸಣ್ಣ ಮಟ್ಟದಲ್ಲ, ದೊಡ್ಡ ಮಟ್ಟದೇ ಮಾಡಬೇಕು ಅಂತ ನಮ್ಮ ಬೇಡಿಕೆ ಕೂಡ ಇರುವುದು. ಆದ್ರೆ ಸರ್ಕಾರ ಒಂದು ಸ್ಕೀಮ್ ಮಂಜೂರಾತಿ ಮಾಡಿದ ಮೇಲೆ ಅದು ಯಾವುದೇ ಸರ್ಕಾರಗಳಿರಲಿ ಅದನ್ನು ಸಂಪೂರ್ಣ ಮಾಡುವ ಜವಾಬ್ದಾರಿ ಅದು ಆ ಸರ್ಕಾರದ. ಈಗ ಮಂಜೂರಾತಿ ಮಾಡುವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಮಧ್ಯೆ ಬಿಜೆಪಿ ಬಂತು, ಆದ್ರೆ ಈಗ ಕಾಂಗ್ರೆಸ್ನವರಿದ್ದಾರೆ. ಆದ್ರೆ ಅದು ಅವರು ಮಾಡಿದ್ದು ಇವರು ಮಾಡಿದ್ದು ಅಂತ ಈಗಿನವರು ಹೇಳಲಿಕ್ಕಿಲ್ಲ, ಅದು ಆಗಿನ ಆರೋಗ್ಯ ಮಂತ್ರಿ ಮಾಡಿದ್ದಾರೆ ಅಂತ ಹೇಳಲಿಕ್ಕಿಲ್ಲ. ಆದ್ರೆ ಆ ಸ್ಕೀಮನ್ನ, ಅದು ಕೂಡ ಒಳ್ಳೆಯ ಸ್ಕೀಮನ್ನ, ಅದನ್ನ ಸಂಪೂರ್ಣವಾಗಿ ಮಾಡುವಂತ ಹೊಣೆಗಾರಿಕೆ ಈಗಿನ ಸರ್ಕಾರಕ್ಕೆ, ಈಗಿನ ಜಿಲ್ಲಾಡಳಿತಕ್ಕೆ ಸಂಬಂಧಿಸಿದ್ದು. ಯಾಕೆಂತ ಹೇಳಿದ್ರೆ ಹಾಗೆ ಒಮ್ಮೆ ಹಿಂದಿನ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಮಾತಾಡುವಾಗ ಅವರು ಹೇಳಿದ್ರು, ನೋಡಿ ಡಾಕ್ಟರನ್ನ ಒದಗಿಸಿಕೊಡಿ, ನಮ್ಮಲ್ಲಿ ಡಾಕ್ಟರ್ಗಳು ಸಿಗ್ತಾ ಇಲ್ಲ, ನೀವು ಡಾಕ್ಟರನ್ನ ಒದಗಿಸಿಕೊಡಿ, ನಾವು ಮಾಡ್ತೇವೆ ಅಂತ ಹೇಳಿ. ಡಾಕ್ಟರನ್ನ ಈಗ ನಾವು ಮಾಡಬಹುದು, ನಮ್ಮಲ್ಲಿ 2-3 ಜನ ನಮ್ಮೂರಿನ ಹುಡುಗರೇ ಈಗ ಒಬ್ರಿಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂತ ಗೊತ್ತಾಯ್ತು, ಇನ್ನೊಬ್ರಿಗೆ ಆಗ್ಲಿಲ್ಲ, ಅದು ಏನಾದ್ರೂ ಮಾಡಬಹುದು. ಆದ್ರೆ ಈ ಸ್ಕೀಮ್ನಲ್ಲಿ ಇದನ್ನೊಂದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಈಗ ಒಂದು ಹಂತದಲ್ಲಿ DHR ಅವರು ಇಲ್ಲಿಗೆ ಬಂದು ಪ್ರತಿಭಟನೆಗೆ ಮುಂಚಿತವಾಗಿಯೇ ಬಂದು ಇದನ್ನು ಮಾಡುವಂಥದ್ದು ಒಳ್ಳೆಯದು. ನಾವು ಯಾಕೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾನು ಹೇಳ್ತೇನೆ, ಯಾಕೆ ಮಾಡಬೇಕಿತ್ತು ಅಂತ. ಈಗ ನೋಡಿ, ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಏನಂತ ಹೇಳಿದ್ರೆ ಇದ್ರೆ ಉಪಯೋಗಿಸಿಕೊಳ್ಳುವ ಅಂತ, ಯಾವರ ಜೀವ ಯಾರ ಕೈಯಲ್ಲಿ ಇಲ್ಲ, ಯಾರಿಗೆ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಗ ನಮಗೆ ಮತ್ತೆ ನಾವು ಕೂಗುವುದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ನಾವು ತಯಾರು ಮಾಡಿಕೊಳ್ಳುವುದು ಒಳ್ಳೆಯದು ಅನ್ನುವ ನಿಟ್ಟಿನಲ್ಲಿ ನಾವು ಈ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರಿಗೆ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಇದ್ದಾರಲ್ಲ, ಹೌದು, ಬನ್ನಿ. ಈಗ ನೋಡಿ, ಈಗ ಅವ್ರು ಹೇಳಿದಾಗೆ ಯಾರಿಗೆ ಎಷ್ಟು ಹೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮಗೆ ಇನ್ನೊಂದು ವಿಚಾರವನ್ನು ಹೇಳಿಬಿಡ್ತೇನೆ ಸರ್. ನೋಡಿ, ಇಲ್ಲಿ ಶನಿವಾರದವರೆಗೆ ಪ್ರೈವೇಟ್ ಡಾಕ್ಟರ್ಗಳು ಸಿಗ್ತಾರೆ ನಮಗೆ. ನಮ್ಮ ಗವರ್ಮೆಂಟ್ ಡಾಕ್ಟರ್ ಆದ್ರೆ 4 ಗಂಟೆಗೆ ಹೋಗ್ತಾರೆ, ಅದು ಸರ್ಕಾರಿ ನಿಯಮ. ನಮಗೆ ಪ್ರೈವೇಟ್ ಡಾಕ್ಟರ್ ಆದ್ರೆ ನಿಟ್ಟೆ ಅವರು ಸಿಗ್ತಾರೆ ಇಲ್ಲಿ. ಮತ್ತೆ ಆಯುರ್ವೇದಿಕ್ ಎಮರ್ಜೆನ್ಸಿಗೆ ಆಗುದಿಲ್ಲ. ಆದ್ರೆ ಏನಂತ ಹೇಳಿದ್ರೆ, ಈಗ ಶನಿವಾರ ಮತ್ತು ಆದಿತ್ಯವಾರ ಯಾವ ಡಾಕ್ಟರ್ಗಳಿಲ್ಲ. ಎಲ್ಲಿ ಹೋಗ್ಬೇಕು ನಾವು? ಕಡಬಕ್ಕೆ ಹೋಗ್ಬೇಕು ಅಥವಾ ಗುತ್ತಿಗಾರಿಗೆ ಹೋಗ್ಬೇಕು, ಬೇರೆ ಇಲ್ಲಿ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿಗೆ ದಿನಕ್ಕೆ ಮೊನ್ನೆ ಒಂದು ದಿವಸ 50,000 ಲೆಕ್ಕ ಸಿಕ್ಕಿದೆ. ಲೆಕ್ಕ ಸಿಗದವರು ಎಷ್ಟು ಜನ ಬಂದಿರಬಹುದು? ದೇವಸ್ಥಾನದಲ್ಲಿ ಊಟಕ್ಕೆ ಬಂದ ತಟ್ಟೆ ಹೋದ ಲೆಕ್ಕದಲ್ಲಿ ಲೆಕ್ಕ ಹಿಡಿಯುವುದು. ಅದಕ್ಕಿಂತ ಊಟ ಮಾಡದೆ ಹೋದವರು ಎಷ್ಟೋ ಜನ ಇರ್ತಾರೆ. ಆಗ ಇಲ್ಲಿ ನನ್ನ ಕಣ್ಣೆದುರಿಗೆ ನಾನು ಸುಮಾರು ಜನ ನೋಡಿದ್ದೇನೆ, ಹಾರ್ಟ್ ಫೈಲ್ ಆಗಿ ಇಲ್ಲೇ ಸ್ಪಾಟ್ ಅಲ್ಲಿ ಸತ್ತದ್ದು ನಾವು ಪ್ರತ್ಯಕ್ಷವಾಗಿ ಎಷ್ಟೋ ನೋಡಿದ್ದೇವೆ. ಆದ್ರೆ ಏನ್ ಮಾಡೋದು? ಅಂತ ಒಂದು ತಜ್ಞ ಡಾಕ್ಟರ್ ಇದ್ರೆ ಅದು ಹಾರ್ಟ್ ಫೈಲ್ ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತಡೆ ಹಿಡಿಯಲಿಕ್ಕೆ ಆಗ್ತದೆ. ಆದ್ರೆ ಅಂತ ವ್ಯವಸ್ಥೆಗಳು ಕೂಡ ಇಲ್ಲ. ಇಷ್ಟೊಂದು ದೊಡ್ಡ ನಮ್ಮ ದೇವಸ್ಥಾನ ಇದೆ, ಇನ್ಕಮ್ ಇದೆ, ಯಾತ್ರಾರ್ಥಿಗಳು ಇರುವಂತ ಸಂದರ್ಭದಲ್ಲಿ ಇದನ್ನ ಇಲ್ಲಿ ಮಾಡಬೇಕಿತ್ತು. ಸರ್ಕಾರ ಮನಗಂಡು ಮಾಡಿದ್ದನ್ನು ಈಗ ಅರ್ಧದಲ್ಲಿ ನಿಲ್ಲಿಸಿದನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಇನ್ನು ಸರ್ಕಾರದ ನಿಯಮ ಏನು? ಇಷ್ಟು 1000 ಜನಸಂಖ್ಯೆ ಇದ್ರೆ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಅದಕ್ಕಿಂತ ಮೇಲಿನ ಒಂದು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುದು. ಆದ್ರೆ ನಮ್ಮಲ್ಲಿ ಜನಸಂಖ್ಯೆ ಇಲ್ಲಿ ಇಷ್ಟೇ ಇದ್ರೂ ಕೂಡ ಇವರು ಇಲ್ಲಿ ವಾಸ್ತವ್ಯ ಇರಬೇಕು ಅಂತ ಹೇಳುವಂಥದ್ದು ಉಂಟಲ್ಲ, ಇದು ನಮ್ಮ ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದಳದವನೇ ಇರ್ಬೋದು, ಅವನಿಗೆ ಅಷ್ಟು ಮನವರಿಕೆ ಆಗುದಿಲ್ವಾ? ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು ಮುಖ್ಯ. ಈಗ ಜಾತ್ರೆಗೆ ನಾವು ಸ್ಪೆಷಲ್ ಆಗಿ ಡಾಕ್ಟರ್ಗಳನ್ನ ಕರೆಸಿ ಸ್ಪೆಷಲ್ ಒಂದು ಕ್ಯಾಂಪ್ ಯಾಕೆ ಮಾಡೋದು? ಅಗತ್ಯ ಇಲ್ಲಲ್ಲ, ಅದು ಮಾಡ್ಲಿಕ್ಕಿಲ್ಲ. ಆದ್ರೆ ಅದನ್ನು ಮಾಡ್ತೇವೆ. ಈ ಸ್ಯಾಂಕ್ಷನ್ ಆದ ಅಂತ ಒಂದು ಇದನ್ನು ವ್ಯವಸ್ಥೆಯನ್ನ ಮರು ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ. ಇನ್ನು ಹೋರಾಟ ಯಾಕೆ ಅಂತ ನಾನು ಆಗ್ಲೇ ಹೇಳಿದೆ, ಇದು ಊರಿನವರಿಗೆ ಬಹುತೇಕ ಮಂದಿಗೆ ಗೊತ್ತಿಲ್ಲ. ಕೆಲವರು ಕೇಳುದು, ನಮ್ಮಲ್ಲಿ ಡಾಕ್ಟರ್ ಇದ್ದಾರಲ್ಲ, ಈಗ ಲೇಡಿ ಡಾಕ್ಟರ್ ಬಂದಿದ್ದಾರಲ್ಲ, ನಮ್ಮ ಪರಿಸ್ಥಿತಿ ಏನಿದೆ? ಈಗ ನೋಡಿ, ರಜಾ ದಿನದಲ್ಲಿ ಮಧ್ಯಾಹ್ನದವರೆಗೆ, ಅದು ಸರ್ಕಾರದ ನಿಯಮ, ನಾವೇನು ಮಾಡ್ಲಿಕ್ಕೆ ಬರುದಿಲ್ಲ. ಆದ್ರೆ ಮಧ್ಯಾಹ್ನದವರೆಗೆ ಇರ್ತಾರೆ. ಮೊನ್ನೆ ಕಂಟಿನ್ಯೂಸ್ ಆಯ್ತು 3 ದಿನ ರಜೆ, ಹೌದಾ?
3 ದಿನ ವಿಶೇಷ ಇಲ್ಲಿ ಜನ ಸೇರಿದ ದಿವಸ 3 ದಿವಸ ರಜೆ ಇತ್ತು. ಆದರೆ ಇಲ್ಲಿ ಡಾಕ್ಟರ್ ಮಧ್ಯಾಹ್ನ ಅವರಿಗೆ ಅಷ್ಟೇ ರೂಲ್ಸ್ ಇರುವುದು, ಅವರ ಕರ್ತವ್ಯ ಮಾಡಿ ಹೋಗ್ತಾರೆ. ಆದರೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಲ್ಲ. ಇದನ್ನು ಮಾಡಲಿಕ್ಕೆ ಸಾಮಾನ್ಯ ಜನರಿಗೆ ತಿಳುವಳಿಕೆ ಕೊರತೆ ಉಂಟು. ಯಾಕೆಂತ ಹೇಳಿದ್ರೆ ಇವತ್ತು ನಿನ್ನೆ ನಾನು MLA ಅವರ ಒಂದು ವಿಡಿಯೋ ಕಳಿಸಿದ, ನಮ್ಮ ಸುಹಾಸ್ ಒಂದು ವಿಡಿಯೋ ಕಳಿಸಿದ. ಆಗ ಅದರಲ್ಲಿ ನೋಡ್ತಾ ಇದ್ದೆ, ನಾನು ಕೇಳಿದೆ ಅದರಲ್ಲಿ ಮಾತಾಡೋದು, ಅಲ್ಲಿಯ ಜನರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ. ಆದರೆ MLA ಅವರು ಕೂಡ ಅದು ಅವರಿಗೆ ಸರಿಯಾದ ಮನವರಿಕೆ ಮಾಡುವ ಕೆಲಸ ಆಗಲಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾವು ಇದನ್ನು ಮೀಟಿಂಗ್ ಕರಿಬೇಕಿತ್ತು ಅವರನ್ನು. ನಾವು ಸ್ಟ್ರೈಕ್ ದಿವಸ ಅವರನ್ನು ಕರೀದು ಅಂತ ನಾವು HLಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಯಾಕಂತ ಹೇಳಿದ್ರೆ ಎಲ್ಲ ಪಕ್ಷದವರು ಇರಬೇಕಿದ್ದರಲ್ಲಿ. ಯಾಕಂತ ಹೇಳಿದ್ರೆ ರಾಜಕೀಯ ಮಾಡಲಿಕ್ಕೆ ಹೋದ್ರೆ ನಾಳೆ ಜೀವ ಹೋಗುವಾಗ ಯಾವ ರಾಜಕೀಯ ಪಕ್ಷದವರು ಬರುವುದಿಲ್ಲ, ಅವು ಓದ್ದೆ ಅವನ ಜೀವ. ಆದ್ದರಿಂದ ಇಂಥ ಆರೋಗ್ಯದ ವಿಷಯದಲ್ಲಿ ರಾಜಕೀಯ ಮಾಡಲಿಕ್ಕಿಲ್ಲ, ಎಲ್ಲರೂ ಸೇರಿ ಹೋರಾಟ ಮಾಡುವುದು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ಹೋರಾಟ ಅಂತ ಮಾಡಿದ್ದೇವೆ. ಮತ್ತೆ ಎಲ್ಲರೂ ಮೊನ್ನೆ ಭಾಷಣ ಮಾಡಿದನ್ನು ಬಹುತೇಕ ವಿಡಿಯೋದಲ್ಲೆಲ್ಲ ಹಾಕಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದು ಎಲ್ರಿಗೂ ಗೊತ್ತಾಗಬೇಕು, ಇದು ಜನ ಜಾಗೃತಿ ಆಗಬೇಕು ಅಂತ ಸರ್. ಮತ್ತೆ ಇನ್ನೊಂದು, ನಾವು ತಮಗೆ ಮೊನ್ನೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೆವು. ಆದರೆ ತಾವು ಯಾವುದೇ ಅದಕ್ಕೆ ಒಂದು ಸ್ಪಂದನವನ್ನು ಪ್ರಥಮ ಹಂತದಲ್ಲಿ ಮಾಡಲಿಲ್ಲ. ನಾವು ಮತ್ತೆ ಪುನಃ ಸಿಬ್ಬಂದಿಗಳೊಟ್ಟಿಗೆ ಹೇಳಿದ ಮೇಲೆ ತಾವು ಬರ್ತೇನೆ ಅಂತ ಹೇಳಿದ್ದೀರಿ. ತಾವು ದಯಮಾಡಿ ನಾನೊಂದು ರಿಕ್ವೆಸ್ಟ್, ಯಾವುದೇ ಅಧಿಕಾರಿ ಆಗಲಿ ಅವರು ವರ್ಗಾವಣೆ ವಿಚಾರದಲ್ಲಿ ಬಹಳ ಬಿಸಿ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿತ್ತು. ಆದರೆ ನಾವು ಇಂಥ ಸಂದರ್ಭದಲ್ಲಿ ಒಂದು ಲೆಟರ್ ಕೊಡುವಾಗ ಸರ್ ತಾವು ಒಂದು 5 ನಿಮಿಷ ಆದರೂ ಒಂದು ಸಂಪರ್ಕ ಮಾಡುವಂಥ ಕೆಲಸವನ್ನು ತಾವು ಅದನ್ನು ಮಾಡಬೇಕಿತ್ತು ಅಂತ ನಮ್ದು ಒಂದು ನಿಮ್ಮಲ್ಲಿ ಸೂಚನೆ ಕೊಡುದು, ವಿನಂತಿ ಅಲ್ಲ ಸೂಚನೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಅದಕ್ಕೆ ಒಂದು ಸ್ಪಂದಿಸಬೇಕು ಅಂತ ನಮ್ಮ ಒಂದು ಬೇಡಿಕೆ. ಯಾಕಂತ ಹೇಳಿದ್ರೆ ನೀವು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದೀರಿ, ಆದರೂ ಕೂಡ ನಾವು ಸಾಮಾನ್ಯ ಪ್ರಜೆ ಆದರೂ ಕೂಡ ನಮ್ಮ ಕರ್ತವ್ಯ ಇದೆ, ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದು ದಯಮಾಡಿ ಇನ್ನು DHO ಅವರು ಮಾತಾಡ್ತಾರೆ. ಮತ್ತೆ ಬಾಕಿ ಟೈಮ್ನಲ್ಲಿ ಎಲ್ರಿಗೂ ಕೂಡ ಅವಕಾಶ ಇದೆ. ಗೊಂದಲ ಸೃಷ್ಟಿ ಮಾಡೋದು ಬೇಡ. ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈಗ ನಮ್ಮದೇ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಯವರೇ ಇರುವುದರಿಂದ ದೊಡ್ಡ ವಿಷಯ ಇಲ್ಲ. ಈಗ ಇದು 1,000 ಜನಕ್ಕೆ ನಾವು ವ್ಯವಸ್ಥೆ ಮಾಡಿದ್ದು, ಒಂದು 5,000 ಜನ ಸೇರಿ ಆದರೂ ಸಾಧ್ಯ ಆದರೆ ಮಿನಿಸ್ಟ್ರನ್ನೇ ಇಲ್ಲಿಗೆ ಕರೆಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ಮುಂದಕ್ಕೆ ತಯಾರಾಗಿಯೇ ಹೊರಟದ್ದು. ಯಾಕಂತ ಹೇಳಿದ್ರೆ ಇನ್ನು ಹಿಂದಕ್ಕೆ ಹೋಗ್ಲಿಕ್ಕಿಲ್ಲ. ಇದು ಒಂದು ಆಸ್ಪತ್ರೆ ಆಗಬೇಕು, ಇಲ್ಲದಿದ್ರೆ ಇಲ್ಲಿ ಆಸ್ಪತ್ರೆಯನ್ನು ಎಲ್ಲ ತೆಗಿಲಿ, ಅದು ದೇವಸ್ಥಾನದಿಂದ ಮಾಡಲಿ ಅಥವಾ ಏನಾದರೂ ಮಾಡಲಿ, ಎರಡರಲ್ಲಿ ಒಂದು ಆಗಬೇಕು. ಅದೇ ಇಲ್ಲದಿದ್ದರೆ ನಾವು ಬಿಡುವಂಥ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಗಮನ ಹರಿಸಿ ಅಧಿಕಾರಿಗಳು ಇದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್, ಇನ್ನೊಂದು ನಮ್ಮ ಅನುಗ್ರಹ ಟ್ರಸ್ಟ್ನ ಅಧ್ಯಕ್ಷರು ಈಗಾಗಲೇ ಆಗಮಿಸಿದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು. ಇದನ್ನು ಒಂದು ಚರ್ಚಿಸಿ ತೀರ್ಮಾನ ಅವರ ಅಧಿಕಾರಿಗಳನ್ನು ಬಿಟ್ಟ ಮೇಲೆ ನಾವೇ ಒಂದು ಸಭೆ ಮಾಡಿ ಅಂತಿಮ ತೀರ್ಮಾನ ಬಂದ ಮೇಲೆ ತಾವು ಹೋಗಬೇಕು ಅಂತ ಒಂದು ವಿನಂತಿ. ಮತ್ತೆ ಅವರು ಅದು ಕೌಂಟಿಂಗ್ ಇದೆ, ದಯಮಾಡಿ ನೀವು ಹೇಳಿ ಎಷ್ಟು ಟೈಮಿಗೆ ಅಂತ. ಮತ್ತೆ ಈಗಾಗಲೇ ಅಧ್ಯಕ್ಷರು ಮತ್ತು ಸದಸ್ಯರು ಬಂದಿರುವುದರಿಂದ ನಮಗೆ ಮತ್ತೆ ಬೇಕಿದ್ರೆ ನಾವು ನೊಟ್ಟಿಗೆ ನಾವೇ ಮಾತಾಡುವ ಅಥವಾ ಫೋನ್ ಮುಖಾಂತರ ಮಾಡುವ. ಅವರು ಇವತ್ತು ಕೌಂಟಿಂಗ್ ಇರುವುದರಿಂದ ಬರಲಿಕ್ಕೆ ಆಗುದಿಲ್ಲ ಅಂತ ಒಂದು ಹೇಳಿದ್ರು. ಅಲ್ಲ, ಭೇಟಿ ಮಾಡಿದ್ರೆ ಮಾಡಬಹುದು, ಇನ್ನೂ ಕೂಡ ಹೇಳಿದ್ರು. ಬೇಕಿದ್ರೆ ಬರ್ತಾರ ಅಂತ ಬೇಕಿದ್ರೆ ನಾವು ಇನ್ನೊಮ್ಮೆ ನಾವು ಕೇಳಿ ನೋಡ್ತೇವೆ. ಆದರೆ ಮುಂದಕ್ಕೆ ನಮ್ಮ DHO ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದಷ್ಟು ಸಂವಹನದ ಕೊರತೆ ಆಗಿರ್ಬೋದು, ಖಂಡಿತ ಇಲ್ಲ ಅಂತ ನಾನು ಹೇಳಲ್ಲ. ಪತ್ರ ವ್ಯವಹಾರ ಆಗಿದೆ, ಏನೂ ಆಗಿಲ್ಲ ಅಂತಲ್ಲ. ಇಷ್ಟು ಎಲ್ಲ ಪ್ರತಿಗಳು ತಂದಿದ್ದೀನಿ ನಾನು. ಸೊ ಮೊಟ್ಟ ಮೊದಲದಾಗಿ ತಮ್ಮ ಪ್ರತಿಭಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರಿ ಅಧಿಕಾರಿಯಾಗಿ ಏನು ಹೇಳಬೇಕು ಅನ್ನೋದನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿದ್ದೀರಿ. ತಾವು ನಿರಂತರವಾಗಿ ಪತ್ರಿಕೆಯಲ್ಲೂ ಕೂಡ ಬಂದಿದೆ, ಪತ್ರಿಕೆಯಲ್ಲಿ ಡಿಸೆಂಬರ್ 1ನೇ ತಾರೀಕು ಬಂದಿದೆ. ಅದಕ್ಕೆ ಅದರ ನಂತರ ನಾವು 4 ಪತ್ರ ಮಾಡಿದ್ದೀನಿ ನಾನು. ಆಯುಕ್ತರಿಗೆ, ನಿರ್ದೇಶಕರಿಗೆ, ಆಯುಕ್ತರಿಗೆ 2-3 ಪತ್ರ, ಸಹ ನಿರ್ದೇಶಕರಿಗೆ 1. ಸುಬ್ರಹ್ಮಣ್ಯದಲ್ಲಿ ನಮಗೆ ಈ ರೀತಿ ಸಾರ್ವಜನಿಕರ ಬೇಡಿಕೆ ಇದೆ ಅಂತ ಹೇಳ್ಬಿಟ್ಟು ಪತ್ರವನ್ನು ಮಾಡಿದ್ದೀವಿ. ಸೊ ತಮಗೂ ಕೂಡ ಪ್ರತಿ ಕಳಿಸ್ಬೇಕಾಗಿತ್ತು, ನಮ್ಮ ಕಚೇರಿಯಿಂದ ಕಳಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಗಳು ಕೊಡ್ತೀನಿ ನಾನು ನಿಮಗೆ ಇದನ್ನು. ಸೊ ಇದು ಒಂದು ವಿಷಯ. ಹಾಗೆ 24x7 ಏನು ಆರೋಗ್ಯ ಸೇವೆಗಳನ್ನು ನೀಡಬೇಕು, ಇದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 2007ರಲ್ಲಿ ಪ್ರಾರಂಭ ಆದಂಥ ಯೋಜನೆ ಇದು. ಇದರ ಅಡಿಯಲ್ಲಿ ಮಾನವ ಸಂಪನ್ಮೂಲ ಹಾಗೂ ಆಸ್ಪತ್ರೆಯ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದು
2008ರಲ್ಲಿ ಕೂಡ ಒಂದು 24x7 ಹೆರಿಗೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಂತ ಮಾಡಿದಂಥದ್ದು. ಸೊ ಸರ್ಕ್ಯುಲರಿಗೆ ಅದಕ್ಕೂ ತರಿಸಿದೆ ನಾನೀಗ. ಸೊ ಇದರಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಏನಿದೆ ಇದರಲ್ಲಿ, ಸೊ ತಾಯಿ ಮರಣ ಮತ್ತು ಶಿಶು ಮರಣವನ್ನು ಇಡೀ ದೇಶದಲ್ಲಿ ತಗ್ಗಿಸಬೇಕು ಅನ್ನೋ ದೃಷ್ಟಿಯಿಂದ 24x7 ಹೆರಿಗೆ ಸೇವೆಗಳಿಗೆ ಮಾಡಿರುವಂಥ ಒಂದು ಸುತ್ತಲೂ ಇದನ್ನು ಕೂಡ ತಮಗೆ ಕೊಡ್ತೀನಿ ಆ ನಂತರ. ಸೊ ಇದರಲ್ಲಿ ಏನು ಹೇಳುತ್ತೆ ಅಂದರೆ 24x7 ಗಂಟೆಗಳ ಹೆರಿಗೆ ಸೇವೆ, 8 ಗಂಟೆಯ ಅವಧಿಯಲ್ಲಿ 3 ಪಾಳಿಯಲ್ಲಿಯೂ ಶುಶ್ರೂಷಕಿಯರು ಆಸ್ಪತ್ರೆಯಲ್ಲಿ ಸರದಿಯ ಮೇಲೆ ಕಾರ್ಯನಿರ್ವಹಿಸಬೇಕು. ಗರ್ಭಿಣಿ ಮಹಿಳೆಯರು ಹಾಗೂ ಅವ್ರಿಗೆ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನು ಮಾಡಬೇಕು ಹಾಗೂ ಹೆರಿಗೆ ಸೇವೆಗಳನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. ಇದರಲ್ಲಿ ಹೆರಿಗೆಯಲ್ಲಿ ಏನಾದರೂ ತಾಯಿಗೆ ಮತ್ತು ಮಗುವಿಗೆ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಆದಲ್ಲಿ ಸಾವು ನೋವು ಸಂಭವಿಸೋದನ್ನ ತಪ್ಪಿಸೋದಕ್ಕೋಸ್ಕರ ಈ 24x7 ಹೆರಿಗೆ ಸೇವೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಾಡಿರುವಂತಹ ಒಂದು ಸೇವೆ. ಸೊ ಇದರ ಅನ್ವಯ ನಮ್ಮ ಜಿಲ್ಲೆಯಲ್ಲೂ ಕೂಡ 24x7 ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡುತ್ತೆ. ಆಗ ನನ್ನ ಮಾಹಿತಿಯ ಪ್ರಕಾರ ಬೆಳ್ಳಾರೆ ಮತ್ತು ಸುಬ್ರಹ್ಮಣ್ಯ ಸುಳ್ಯ ತಾಲೂಕಲ್ಲಿ ಇದ್ದಂಥದ್ದು ಹಾಗೂ ಎಲ್ಲ ತಾಲೂಕುಗಳಲ್ಲಿಯೂ 2 24x7 ಹೆರಿಗೆ ಸೇವೆಗಳನ್ನು ಪ್ರಾರಂಭಿಸಿದಂಥದ್ದು. ತದನಂತರ ಇದರಲ್ಲಿ ಮಾನದಂಡ ಹೇಗಿರುತ್ತೆ ಅಂತಂದ್ರೆ, ಕನಿಷ್ಠ ಒಂದು 24x7 ಹೆರಿಗೆ ಸೇವೆ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕನಿಷ್ಠ ತಿಂಗಳಿಗೆ 10 ಹೆರಿಗೆಗಳಾಗಬೇಕು. ಕನಿಷ್ಠ 10 ಹೆರಿಗೆಗಳು ಆಗೋದು ಯಾವ ಆಸ್ಪತ್ರೆಗಳು ಆಗೋದಿಲ್ಲ, PSCಗಳಲ್ಲಿ ಆಗೋಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದನ್ನ ಮಾನದಂಡಗಳನ್ನು ಮತ್ತೆ ಪುನರ್ ವಿಮರ್ಶೆಯನ್ನ ಮಾಡಿಕೊಂಡು ಅಂಕಿಅಂಶಗಳನ್ನ ತುಲನೆಯನ್ನ ಮಾಡಿಕೊಂಡ ನಂತರ ಅದನ್ನ ಹಿಂಪಡಿತಾರೆ. ಇದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಈಗ 24x7 ಹೆರಿಗೆ ಸೇವೆಗಳನ್ನ PSCಗಳನ್ನ ತೆಗೆದಿರುವಂತಹದ್ದು. ಸೊ ಅದು ತಮ್ಮ ಮುಂದೆ ಇಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದಾಗ್ಯೂ 24x ಸೇವೆ ಇದ್ದಾಗ ಎಲ್ರಿಗೂ ಜನಗಳಿಗೆ ಬೇರೆ ಬೇರೆ ರೀತಿಯ ಅನಾರೋಗ್ಯ ಆದಾಗ ಸೇವೆ ನೀಡೋದಕ್ಕೆ ಅನುಕೂಲ ಆಗುತ್ತೆ. ಅದು ಖಂಡಿತ ಎಲ್ಲರೂ ಒಪ್ಪುವಂತ ಮಾತು ಕೂಡ. ಈಗ ಈ ಮಾನದಂಡಗಳನ್ನು ಹೊರತುಪಡಿಸಿ ಈ ಸುಬ್ರಹ್ಮಣ್ಯ PSCಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ಕೂಡ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 24x7 CSC ಅಥವಾ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡೋದಕ್ಕೂ ಒಂದಷ್ಟು ಮಾನದಂಡಗಳಿದ್ದಾವೆ. ಅದರ ಪ್ರಕಾರ 1 ಲಕ್ಷ ಜನಸಂಖ್ಯೆಗೆ ಒಂದು CSC ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಬೇಕಂತಿದೆ. ಗುಡ್ಡಗಾಡು ಪ್ರದೇಶಕ್ಕೆ 80,000 ಜನಸಂಖ್ಯೆಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಬೇಕಂತಿದೆ. ಅದರ ಜೊತೆಗೆ 3/10/2025ರಲ್ಲಿ ಒಂದು ಸರ್ಕಾರದಿಂದ ಅಧಿಸೂಚನೆ ಬಂದಿದೆ. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೋ PSC ಆರ್ ಹೈಯರ್ ಲೆವೆಲ್ ಹೆಲ್ತ್ ಫೆಸಿಲಿಟಿ, that is PSC, CSC, TH and district hospitals shall exist within 10 to 15 kilometers or 30 minutes travel time from the location of the proposed PSC. ಸೊ ಅಂತಂದ್ರೆ ಈಗ ನಾವು ಒಂದು CSCಯನ್ನ ಮೇಲ್ದರ್ಜೆಗೆ ನಾವು ಏರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ 30 ನಿಮಿಷಗಳ ಒಳಗಾಗಿ ಪ್ರಯಾಣ ಮಾಡಬಹುದಾದ ಸ್ಥಳದಲ್ಲಿ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ ಇದ್ದಲ್ಲಿ ಅಲ್ಲಿಗೆ ಕೊಡೋದಕ್ಕೆ ಪರೀಕ್ಷಿಸಿ. ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ಅದನ್ನ ಪುನರ್ ಪರಿಶೀಲನೆ ಮಾಡಬಹುದು. ಅದೇ ತರ ನಾನು ಪತ್ರ ಮಾಡಿದ್ದೀನಿ, ಇಲ್ಲಿ ಪತ್ರ ಮಾಡಿದ್ದೀನಿ ಅದೇ ತರ ನಾನು. ಸೊ ಇದು ರೀಸೆಂಟ್ ಗೈಡ್ಲೈನ್ ಇದೆ. ಸೊ ಇದನ್ನು ಕೂಡ ತಮಗೆ ಕೊಡ್ತೀನಿ. ಸೊ ಈ ಎಲ್ಲ ಕಾರಣಗಳಿಗಾಗಿ ಸೊ ಅದರಲ್ಲಿ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ಆಲ್ ಪೆಂಡಿಂಗ್ ಪ್ರಪೋಸಲ್ ಫಾರ್ ಅಪ್ಗ್ರೇಡೇಷನ್ ಸ್ಯಾಂಕ್ಷನ್ ಆಫ್ PSCs, CSC shall be re-examined in the light of the above norms and outcome of the mapping exercise. Only those proposals that comply with the criteria shall be placed before the government for approval. ಸೊ ಈ ಕೆಲವು ಮಾನದಂಡಗಳು ನಾನು ಏನು ಹೇಳಿದೆ, ಸೊ ಅದಕ್ಕೆ ತಕ್ಕಂತೆ ನಾವು ಬಂದರೆ ಖಂಡಿತ ಮಾಡೋಣ. ಇದು ಸರ್ಕಾರದಲ್ಲಿ ನಮಗೆ ಇರುವ ಇತಿಮಿತಿ. ಸೊ ಇದರಲ್ಲಿ CSC ನಾನು ಕೊಟ್ಬಿಡ್ತೀನಿ ಮಾಡ್ಬೋದು ಅನ್ನೋದು ಕಷ್ಟ. ಏನು ಮಾಡ್ಬೋದು, ಈಗೇನು ತಾವುಗಳೆಲ್ಲ ಚರ್ಚೆಯನ್ನು ಮಾಡ್ತಿದ್ದೀರಾ, ಹೇಮಂತ್ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ಗಳೆಲ್ಲ, ಸೊ ಬರ್ಕೊಳ್ಳಿ, ಪ್ರೊಸೀಡಿಂಗ್ಸ್ ಮಾಡೋಣ. ಸೊ ತಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಇಲ್ಲಿ ಯಾತ್ರಾ ಸ್ಥಳ ಆಗಿದ್ದು ದಿನನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಬರ್ತಾ ಇರೋದು ಹಾಗೂ ಅವರುಗಳಿಗೆ ಆಗಬಹುದಾದ ಅನಿರೀಕ್ಷಿತ ಆರೋಗ್ಯ ಸಂಬಂಧಿ ತೊಂದರೆಗಳಿಗೆ ಸೇವೆಗಳನ್ನ, ಆರೋಗ್ಯ ಸೇವೆ ಏನು ಕೊಡ್ಬೋದು ಅದಕ್ಕೆ ತಕ್ಕಂತೆ ನನ್ನ ಪಾತ್ರ ತುಂಬಾ ಸೀಮಿತವಾಗಿರೋದ್ರಿಂದ ಸೊ ಇದನ್ನು ಮತ್ತೆ ನಾನು ಈ ಪ್ರೊಸೀಡಿಂಗ್ಸ್ ಅನ್ನ ಮಾಡಿ, ಸಭಾ ನಡಾವಳಿಯನ್ನ ಮಾಡಿ
ಮಾನ್ಯ ಆಯುಕ್ತರಿಗೆ ಕಳಿಸ್ತೀನಿ, ಮಾನ್ಯ ಸಚಿವರ ಗಮನಕ್ಕೂ ಕೂಡ ತರೋಣ. ಸೊ ಅವರೊಂದಿಗೆ ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ನಿಯಮಗಳನ್ನು ಸಡಿಲಿಕೆ ಮಾಡಿಕೊಂಡು ಏನಾದ್ರು ಮಾಡ್ಬೋದಾ, 24x ಆರೋಗ್ಯ ಕೇಂದ್ರವನ್ನ ಮಂಜೂರು ಮಾಡಿಸ್ಬೋದಾ, ಮಾಡೋಣ. ಸೊ ಅದಕ್ಕೆ ಈಗ ಪ್ರಸ್ತುತ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ವೈದ್ಯಾಧಿಕಾರಿ ಹುದ್ದೆ, ಒಂದು ಶುಶ್ರೂಷಕ ಹುದ್ದೆ ಅಲ್ವಾ, ಸೊ ಇರೋವಂಥದ್ದು. ಸೊ ಒಬ್ಬ ವೈದ್ಯ ಒಬ್ಬ ಶುಶ್ರೂಷಕ ಇಟ್ಕೊಂಡು ನಾವು 24x ಆರೋಗ್ಯ ಕೇಂದ್ರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಅಮಾನವೀಯ ಕೂಡ, ಯಾಕೆಂದ್ರೆ ಒಬ್ಬರನ್ನೇ ನೀವು ಇಡೀ ದಿನ ನೀವು ಕೆಲಸ ಮಾಡಿ ಅಂತ ಹೇಳೋದು ಕೂಡ ಅದು ಅಮಾನವೀಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ವೈದ್ಯರು ಒಬ್ಬರಿದ್ದು ಇನ್ನೊಬ್ರು ಕೊಟ್ರೆ ಮಂಜೂರಾತಿ ಬೇಕಾಗತ್ತೆ ಒಂದು. ಎರಡನೇದು, 3 ಜನ ಶುಶ್ರೂಷಕಿಯರನ್ನ ತಗೊಳ್ಳೋದಕ್ಕೆ ನಾವು ಪ್ರಪೋಸಲ್ ಕೊಟ್ಟು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಇದಕ್ಕೆ ಅನುಮೋದನೆ ಕೊಡಿ ಅಂತ ಹೇಳಿ ರಾಜ್ಯ ಮಟ್ಟಕ್ಕೆ ಪತ್ರವನ್ನ ಮಾಡಿ. ಸೊ ತಗೊಳ್ಳೋದಾದ್ರೆ ಈಗ ನಾವು ಗುತ್ತಿಗೆ ಆಧಾರದಲ್ಲೇ ತಗೊಳ್ಬೇಕಾಗುತ್ತೆ, ಯಾಕಂದ್ರೆ ಇದು ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅಥವಾ ಇದಕ್ಕೆ ಇದು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರೋದ್ರಿಂದ, ಕಾಯಂ ನೇಮಕಾತಿ ಅಲ್ಲಿ ಇರೋದ್ರಿಂದ, ಸೊ ಅದು ಆರ್ಥಿಕ ಇಲಾಖೆಗೆ ಹೋಗ್ಬೇಕಾದ್ರೆ ತಾವು ಗೊತ್ತಿದೆ, ಅದು ಆರ್ಥಿಕ ಇಲಾಖೆಗೆ ಒಂದು ಹೋದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಸೊ ಮಂಜೂರಾತಿ ಸಿಗುವಂತ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈಗ NHM ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿಯಮಾವಳಿಗಳು ಏನಿದಾವೆ, ಅದರ ಮಾರ್ಗಸೂಚಿಗಳು ಏನಿದಾವೆ, ಅದಕ್ಕೆ ತಕ್ಕಂತೆ ನಾವು ಏನ್ ಮಾಡ್ಬೋದು, ಇಲ್ಲಿ ಸ್ಥಳೀಯವಾಗಿ ಯಾವ ರೀತಿ ನಾವು ಅದಕ್ಕೆ ಒಂದಷ್ಟು ಏನೇನು ಇನ್ಪುಟ್ಸ್ಗಳು ತಾವು ಕೊಡ್ತೀರ ಅದನ್ನ ನಾವು ಒಂದು ಚಿಕ್ಕದಾಗಿ ಒಂದು ಡೀಟೇಲ್ ರಿಪೋರ್ಟ್ ತರ ಮಾಡಿ, DRP ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತರ ಮಾಡಿಕೊಂಡು ಸರ್ಕಾರಕ್ಕೆ ಅಥವಾ ಆರೋಗ್ಯ ಅಭಿಯಾನ ಏನಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಒಬ್ಬರು IAS ಅಧಿಕಾರಿ ಇರ್ತಾರೆ, ಮಾನ್ಯ ಸಚಿವರಿಂದ ಪತ್ರ ಕೂಡ ಹಾಕ್ಸ್ಕೊಂಡು ಅವರಿಗೆ ಕೊಡೋ ಪ್ರಯತ್ನವನ್ನ, ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ಮಾಡೋಣ. ಇದು ಸದ್ಯಕ್ಕೆ ನನ್ನ ಇತಿಮಿತಿಯೊಳಗೆ ನಾನು ಮಾಡಬಹುದಾದ ಒಂದು ಕೆಲಸ. ಸೊ ಇದನ್ನ ಹೊರತುಪಡಿಸಿ ನಾನು ಮೊನ್ನೆ ಗೋಪಿ ಅವ್ರು ಸಿಕ್ಕಿದಾಗ್ಲೂ ಕೂಡ ಅದನ್ನೇ ಚರ್ಚೆ ಮಾಡಿ, ನಿನ್ನೆ ನಮ್ಮ ಅಶೋಕ್ ಅವ್ರು ಸಿಕ್ಕಿದಾಗ್ಲೂ ಕೂಡ ಅದನ್ನೇ, ಸುಳ್ಯದಲ್ಲಿ ಸಿಕ್ಕಿದಾಗ ಕೂಡ ಅದನ್ನೇ ಚರ್ಚೆ ಮಾಡ್ತಿದ್ವು. ಪರ್ಯಾಯವಾಗಿ ನಾವು ಏನ್ ಮಾಡ್ಬೋದು, ಇಲ್ಲಿ ಒಂದು ಸರ್ಕಾರದ ಒಡೆತನದ ದೇವಸ್ಥಾನ ಇದ್ದು ಸಾಕಷ್ಟು ಆದಾಯ ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ತಾವು ನಮಗೆ ಈಗ 24x ಏನೋ ನಾವು ಅಲ್ಲಿ PSC ಕಟ್ಟಡದಲ್ಲಿ ಮಾಡಿದ್ರೆ ಉಪಯೋಗ ಆಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿಂದ ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ ದೂರದಲ್ಲಿ, ಸೊ ಅಲ್ಲಿ ಬಹುತೇಕ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಸೊ ರೋಗಿಯನ್ನು ಇಲ್ಲಿಂದ ಅಲ್ಲಿ ತಗೊಂಡೋದ್ರ ಬದಲು ಇಲ್ಲಿ ದೇವಸ್ಥಾನದ ಆವರಣದ ಒಳಗೆ ನಮಗೆ ಒಂದು 2 ಅಥವಾ 3 ಕೊಠಡಿಗಳನ್ನ ಒದಗಿಸಿ ಅದಕ್ಕೆ ಒಂದಷ್ಟು ತಾತ್ಕಾಲಿಕವಾಗಿ ಶುಶ್ರೂಷಕರನ್ನ ತಗೊಳ್ಳೋದಕ್ಕೆ ಒಬ್ಬ ವೈದ್ಯಾಧಿಕಾರಿಗಳನ್ನ ತೆಗೆದುಕೊಳ್ಳೋದಕ್ಕೆ, ಆಮೇಲೆ ಒಬ್ರು ಗ್ರೂಪ್ ಡಿ ಬೇಕಾಗತ್ತೆ. ಅಷ್ಟನ್ನು ಒಂದು ಡಾಕ್ಟರ್, ಒಂದು 3 ಸ್ಟಾಫ್ ನರ್ಸ್, ಒಂದು ಗ್ರೂಪ್ ಡಿ ಅನ್ನ ದೇವಸ್ಥಾನದ ವತಿಯಿಂದ ಏನಾದ್ರು ಕೊಟ್ರೆ, ಸೊ ಅದನ್ನ ಯಾವ ರೀತಿ ಮುಂದೆ ಸರ್ಕಾರ ಅನುಮತಿ ತಕೊಂಡೇ ನಾವು ಮಾಡ್ಬೇಕು, ಹಾಗೆ ಮಾಡೋಕ್ಕಾಗಲ್ಲ. ಇದೆಲ್ಲದಕ್ಕೂ ಅದಕ್ಕೆ ಅದರದೇ ಆದ ಒಂದು ಕಾನೂನು ರೀತಿ ನೀತಿ ಇರ್ತವೆ. ಅದಕ್ಕೆ ಸರ್ಕಾರದ ಅನುಮೋದನೆ ತಗೊಂಡು, ಅನುಮತಿ ತಗೊಂಡು ಅದನ್ನ ಪ್ರಾರಂಭ ಮಾಡೋದಕ್ಕೆ ಮಾಡ್ಬೋದು. ಸೊ ಆದ್ರೆ ಇಲ್ಲಿ ಆರ್ಥಿಕವಾಗಿ ಒಬ್ಬ ವೈದ್ಯಾಧಿಕಾರಿಗೆ ಸದ್ಯಕ್ಕೆ 60,000 ಇದೆ ಗುತ್ತಿಗೆ ಆಧಾರದಲ್ಲಿ ಬಂದ್ರೆ. ಸೊ 60,000 ಒಬ್ಬರಿಗೆ, ಒಂದು ತಿಂಗಳಿಗೆ 60 ಅಂದ್ರೆ 12/6 ಅದು 7,20,000 ಬರುತ್ತೆ ವಾರ್ಷಿಕವಾಗಿ. ಹಾಗೆ ಒಬ್ಬ ಶುಶ್ರೂಷಕಿ ಈಗ ಕನಿಷ್ಠ ವೇತನ ಕಾಯ್ದೆ ಈಗ ಬಂದಿದೆ, ಅದರ ಆದೇಶದ ಪ್ರಕಾರ ಕನಿಷ್ಠ ಅವರಿಗೆ ತಿಂಗಳಿಗೆ 23,000 ಕೊಡ್ಬೇಕಾಗತ್ತೆ. 23 × 12 ಮಾಡಿ ಎಷ್ಟಾಗುತ್ತೆ, × 3. ಸೊ ಒಬ್ಬ ಗ್ರೂಪ್ ಡಿಗೆ ಅವ್ರಿಗೆ 21,000 ವೇತನ ನಿಗದಿ ಆಗಿದೆ. ಸೊ ಆ ಪ್ರಕಾರವಾಗಿ ನಾವು ಆನ್ಯುವಲ್ ಬಜೆಟಿಂಗ್ ಅನ್ನ ಮಾಡಿಕೊಂಡು ನೀವು ಪ್ರಪೋಸಲ್ ಕೊಟ್ಟು ನೀವು ಕೊಟ್ರೆ ತಾಂತ್ರಿಕವಾಗಿ ನಾವು ಒಂದು ಚಿಕಿತ್ಸಾಲಯವನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡ್ಬೋದು. ಇಷ್ಟು ನನ್ನ ಕಡೆಯಿಂದ ಸರ್. 8/28 ಅದೇ ನಮ್ಮೆಲ್ಲರಿಗೂ ಈಗ 22 ಅವ್ರ ಅನುಮೋದನೆ ಪತ್ರ ಅದನ್ನ ಇವರು ಸರ್ಕಾರಕ್ಕೆ ಬರೆದು ಅನುಮತಿ ತಗೊಂಡು ಆ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು. ಇದು ಮೊದಲನೇದು ದೇವಚಾಸಾರಿಲಿದ್ದಾರೆ. ಇದು ಈ ಏನೇ ಅನುಮೋದನೆ ಕೊಟ್ಟರು ಇದು ನನ್ನ ಅಂದಾಜು ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಇದು ತಾತ್ಕಾಲಿಕ ಆಗ್ತದೆ. ನಾನು ನಿವೃತ್ತ ವೈದ್ಯಾಧಿಕಾರಿ ಮತ್ತು ಸುಬ್ರಹ್ಮಣ್ಯದಲ್ಲಿ ಲಾಂಗ್ ಟರ್ಮ್ ಕೆಲಸ ಮಾಡಿದ್ರೆ ಒಂದು ಸಣ್ಣ ಅಭಿಮಾನ. ಆ ದೇವಸ್ಥಾನ ವತಿಯಿಂದ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ದೇವಸ್ಥಾನ ವತಿಯಿಂದನೇ ತಿರುಪತಿ ಮಾದರಿಯಲ್ಲಿ ಒಂದು ಸ್ವಂತ ಆಸ್ಪತ್ರೆ ಕಟ್ಟಿ ಅವ್ರದ್ದೇ ಒಂದು ಸ್ವಂತ ಆಸ್ಪತ್ರೆ, ವೈದ್ಯಾಧಿಕಾರಿಗಳು 3 ಜನ, ಶುಶ್ರೂಷಕರು ಒಂದು 4 ಜನ, ಗ್ರೂಪ್ ಡಿ ಒಂದು 3 ಜನ, ಲ್ಯಾಬ್ ಟೆಕ್ನಿಷಿಯನ್ ಒಂದಿಟ್ಟು ಬರೋ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಸೇವೆ 24/7 ಸೇವೆ ಕೊಟ್ಟರೆ ದೊಡ್ಡ ಬಡ್ಜೆಟ್ ಬರಲಿಕ್ಕಿಲ್ಲ. ಅವ್ರಿಗೆ ವರ್ಷಕ್ಕೆ ಒಂದು 50-60 ಲಕ್ಷ ಖರ್ಚು ಬರ್ಬೋದು ಅಷ್ಟೇ. ಅದು ನಿಭಾಯಿಸಿದ್ರೆ ನಮ್ಮ ಆರೋಗ್ಯ ಇಲಾಖೆ ಹೊರೆನೂ ಕಮ್ಮಿ ಆಗ್ತದೆ, ಸಾರ್ವಜನಿಕರಿಗೆ ಸೇವೆನೂ ಉತ್ತಮಗೊಳ್ತದೆ. ಯಾಕಂದ್ರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಈಗಾಗಲೇ ಒಂದು 50-60 ಪ್ರೋಗ್ರಾಮ್ ಇದೆ.
ನಾವು ಹೊರರೋಗಿ ಸೇವೆಯನ್ನು ಹೆಚ್ಚಿಗೆ ಅದಕ್ಕೆ ಗಮನ ಕೊಡ್ಲಿಕ್ಕಾಗಲ್ಲ. ನಾವು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಪ್ರಿವೆನ್ಷನ್ ಪ್ರೋಗ್ರಾಮ್ಸೇ ಜಾಸ್ತಿ ಇರೋದು. ಆ ಕ್ಯೂರೇಟಿವ್ ಪರ್ಪಸ್ಗೆ ನಾವು ಹೆಚ್ಚು ಗಮನ ಕೊಡ್ಲಿಕ್ಕೆ ಬರೋದಿಲ್ಲ. 30% ಅಷ್ಟೇ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನನ್ನ ಕಳಕಳಿಯ ಮನವಿ ಅಂದರೆ ದೇವಸ್ಥಾನ ವತಿಯಿಂದನೇ ಸ್ವಂತ ಆಸ್ಪತ್ರೆ ನಿರ್ಮಾಣ ಮಾಡಿ ಅವರೇ ಎಲ್ಲ ವ್ಯವಸ್ಥೆ ಮಾಡಿದರೆ ಒಳ್ಳೇದಿರ್ತದೆ. ಆದರೆ ಈ ದೇಶ ಸರಿ ಇಲ್ಲದಂಗೆ ತಾತ್ಕಾಲಿಕವಾಗಿ ಈಗ ಅವರು ಹೇಳಿದ ಹಾಗೆ ಮಾಡಿದರೆ ಈಗ ಒಂದು ತಾತ್ಕಾಲಿಕ ಒಂದು ಸಿಗ್ತದೆ ಅಂತ, ಒಂದು ತಾತ್ಕಾಲಿಕವಾಗಿ ಒಂದು ಗುಣಮಟ್ಟ ಸೇವೆ ಸಿಗ್ಬೋದು. ಈಗ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ತಾವೆಲ್ಲರೂ ಒಂದು ಏನಂತ ಹೇಳಿದ್ರೆ, ಈಗ ನೋಡಿ ಸರ್, ನಮ್ಮಲ್ಲಿ ಹೆರಿಗೆ ಅರ್ಥ ಆಗುದಿಲ್ಲ, ಅದು ಒಪ್ಪಿಕೊಳ್ತೇವೆ. ಅದು ಆದ ಮೇಲೆ ಕೂಡ ಅದೇ ಸ್ಕೀಮ್ ಅಲ್ಲಿ ಕಟ್ಟಡ ಬಂತು, ಆ ಪರಿಕರಗಳು ಬಂತು. ಹಾಗಾದ್ರೆ ಆ ಸ್ಕೀಮ್ ಅನ್ನು ಮುಂದುವರಿಸಬೇಕು ಅಂತ ನಮ್ದು ಬೇಡಿಕೆ, ಪ್ರಥಮ ಬೇಡಿಕೆ ಇರುವುದು ಅದು ಅದಲ್ಲ. ಈಗ ನೀವು ಅದಕ್ಕಿಂತ ಮುಂಚೆ ಇಲ್ಲಿ ಶಿಲಾನ್ಯಾಸ ಆಯ್ತದು ಅಲ್ಲಿರುವಾಗ ಅದೇ ಸ್ಕೀಮು ಏನು ವ್ಯವಸ್ಥೆ ಏನು, ಅದರ ಕ್ರಮ ಏನು, ಅದರ ಹೇಗೆ ಯಾವ ಸ್ಕೀಮ್ ಅಲ್ಲಿ ಬಂದದ್ದು, ಅದರ ವ್ಯವಸ್ಥೆ ಏನಾಗಿದೆ, ಅದನ್ನೊಂದು ಸಲ ವಿಷಯ ತಿಳಿಸ್ಬೇಕು. ಅದನ್ನೇ ಹೇಳಿದ್ದು ನೋಡಿ. ಅದೇ ಸ್ಕೀಮ್ ನಲ್ಲಿ ಹೌದು ಹೆರಿಗೆ ಆಗ್ಲಿಲ್ಲ ಹೋಗ್ತೇನೆ, ಬಾಕಿದು ಘಟನೆ ಆಗ್ಲಿಲ್ಲ ಅಂತ ಹೇಳಿ ತುರ್ತು ಚಿಕಿತ್ಸಾ ಘಟಕ ಅಂತ ಹೇಳಿದ್ರೆ ತುರ್ತು ಚಿಕಿತ್ಸಾ ಅಂತ ಎಲ್ರಿಗೂ ಎಲ್ಲದಕ್ಕೂ ಬರ್ಬೇಕು. ಆದ್ರೆ ಇವರು ಅದಕ್ಕೆ ಮಾನದಂಡಗಳನ್ನು ಹೇಳಿದ್ರು. ಆದ್ರೆ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ಸರಿ ಅಷ್ಟು ಹೆರಿಗೆ ಆಗ್ಲಿಲ್ಲ, ಅದು ಅಲ್ಲಿಗೆ ಕ್ಲೋಸ್ ಆಗ್ಬೇಕಿತ್ತು. ಆದ್ರೆ ಅದಕ್ಕೆ ಬೇಕಾದಂತ ಕಟ್ಟಡ ಬಂತು, ಅದಕ್ಕೆ ಬೇಕಾದಂತ ಸಣ್ಣ ಪ್ರಮಾಣದ ಪರಿಕರಗಳು ಬಂತು. ಹಾಗಾದ್ರೆ ಡಾಕ್ಟರ್ಗಳನ್ನು ಯಾಕೆ ಕೊಡ್ಲಿಲ್ಲ ಅಂತ, ಅದು ಕೊಡ್ಬೇಕು ಅಂತ ನಮ್ದು ಪ್ರಬಲವಾದ ಹೋರಾಟ. ಅಷ್ಟು ಅದಕ್ಕೆ ಒಂದು ಮಾಹಿತಿ ಕೊಡಿ ಅಂತ ಕೇಳಿದ್ರು. ಈಗ ಇವರ ವ್ಯಾಪ್ತಿಯಲ್ಲಿ ಇಲ್ಲಿ ಹೋಗ್ತೇವೆ ನಾವು. ಈಗ ಸಚಿವರು ನಮ್ಮ ಜಿಲ್ಲೆಯವರೇ, ಹೌದಲ್ಲ, ನಮ್ಮ ಜಿಲ್ಲೆಯವರೇ. ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತದೆ ಅವರಿಗೆ ಗೊತ್ತುಂಟಲ್ಲ, ಗೊತ್ತಿಲ್ಲದವರು ಏನಲ್ಲ ಅವರು. ಮತ್ತೆ ಅವರಿಗೆ ಬಹಳಷ್ಟು ಮಂದಿ ಮನವರಿಕೆ ಮಾಡಿದ್ದಾರೆ ಹೋಗಿ. ಈಗ ನಾನ್ ಬರುವುದಿಲ್ಲ ಅಂತ ಹೇಳಿದ್ದೇನೆ, ಯಾಕಂತ ಹೇಳಿದ್ರೆ ನಮ್ದು ಹೋರಾಟ ಅಂದ್ರೆ ಹೋರಾಟವೇ. ಮತ್ತೆ ಅದು ಏನಾದ್ರೂ ಅದಕ್ಕೆ ಇಂದ್ರಕ್ಕೆ ಕರೆಯೋ ಪ್ರಶ್ನೆ ಇಲ್ಲ ಅಂತ. ಅದಾಗ್ಲಿ ಆಗದೇ ಇರ್ಲಿ, ಅದು ಬೇರೆ ವಿಷಯ. ಆದ್ರೆ ನಮ್ಮ ಹೋರಾಟ ನಿರಂತರ ಇದ್ರೆ ಯಾವ್ದಾದ್ರು ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ HL ರವರೇ ನೀವು ಹೇಳಿದ ಹಾಗೆ ಈಗ ಕಟ್ಟಡ ಆಗಿದೆ, ಅದಕ್ಕೆ ಪರಿಕರಗಳು ಬಂದಿದೆ, ಅದೇ ಡಾಕ್ಟರ್ ಅನ್ನ ನೇಮಕ ಮಾಡಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ. ಸರಿ, ನೀವು ಮನವರಿಕೆ ಮಾಡಿ ಆಯುಕ್ತರಿಗೆ, ಸಚಿವರಿಗೆ ಅದನ್ನ ಮಾಡಿ, ಆಗ ಒಂದು ವ್ಯವಸ್ಥೆ ಸರಿ ಆಗ್ತದಲ್ಲ. ಈಗ ದೇವಸ್ಥಾನದ ಮಾಡುವಂತದ್ದು ನಾವು ಕೊನೆಯದಾಗಿ ಇಟ್ಟುಕೊಳ್ಳುವ. ಸರ್ಕಾರಕ್ಕೆ ಇಷ್ಟೆಲ್ಲ ಆದ ಮೇಲೆ ಡಾಕ್ಟರ್ಸ್ ನಲ್ಲಿ ಸಾಟರ್ಡೆ ಸಂಡೇ ಇರುವುದು, ಹೆವಿ ರಶ್ ಇರುವುದು, ಕ್ರೌಡ್ ಇರುವುದು. ಆವಾಗ ನಮಗೆ ಏನಾದ್ರು ವ್ಯವಸ್ಥೆಗಳು ಇಲ್ಲ ಅಂತಾರೆ, ಅದು ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಇಲ್ಲಿ ಒಂದು ಹೇಳ್ತೀನಿ, ಹೀಗೆ ಆಗಿದ್ರೆ ಕ್ಯಾನ್ಸಲ್ ಆಗೋದು ಅಂತ. ಸಜ್ಜಿತವಾದಂತಹ ಹಾಸ್ಪಿಟಲ್ ಡಾಕ್ಟರ್ಸ್ ಗಳಿದ್ರೆ ಖಂಡಿತವಾಗಿ ಜನ ಬರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಲೆಯಲ್ಲಿ ಏನಾಗಿದೆ, ಡಾಕ್ಟರ್ ಇಲ್ಲ, ಅಲ್ಲಿಗೆ ಹೋದ್ರೆ ಏನಾಗುತ್ತೆ ಅಂತ ಭಯದಲ್ಲಿ ಜನಗಳು ಹೊರಗಡೆ ಹೋಗ್ತಾರೆ ಹೊರತು ವ್ಯವಸ್ಥಿತವಾಗಿ ಇದ್ದಿದ್ರೆ ನಾವು ಉಳಿಸ್ಕೊಳ್ಬೋದಿತ್ತು. ನಮಗೆ ಇಲ್ಲಿ ವ್ಯವಸ್ಥೆ ಸರಿ ಉಂಟು ಹೇಳಿದ್ರೆ ಎಲ್ಲರೂ ಹೆಚ್ಚಿಗೆ ಹೋಗ್ತಾರೆ. ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ, ಅದು ಫ್ರೀ ಆಗಿ ಮಾಡಿಕೊಡ್ತಾರೆ. ಹಾಗಿರುವಾಗ ಎಲ್ಲರೂ ಅದಕ್ಕೆ ಪ್ರಿಫರ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವ್ಯವಸ್ಥೆಗಳು ಇಲ್ಲದಿರುವಾಗ ಜನಗಳು ಹೊರಗಡೆ ಹೋಗ್ತಾರೆ. ಸೊ ಅದರಿಂದಾಗಿ ನಮ್ಮದೊಂದು ಡ್ರಾಬ್ಯಾಕ್ ಆಗಿರ್ಬೋದು ಈ ಊರಿನ ಒಂದು. ಆದ್ರೆ ನಾನು ಅದನ್ನ ಹೇಳ್ಬೋದು, ರಜೆ ಟೈಮಲ್ಲಿ ಸಮಯದಲ್ಲೇ ನಮಗೆ ಅತ್ಯಗತ್ಯ ಬೀಳತಕ್ಕಂಥ ವ್ಯವಸ್ಥೆಗಳು ಅದೊಂದು ಮಾಡ್ಕೊಂಡ್ರೆ ಒಳ್ಳೆಯದು. ಸರ್, ಇನ್ನೊಂದು ಎಲ್ಲ ಫೋಕಸ್ ಏನಂತ ಹೇಳಿದ್ರೆ ಇಲ್ಲಿ ಪ್ರೋಟೀನ್ ಪಾಪ್ಯುಲೇಷನ್ ಊರಿನ ಗ್ರಾಮೀಣ ಪ್ರದೇಶವಾದಂತ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಗ್ರಾಮಗಳಿದೆ. ಈ 3 ಗ್ರಾಮಗಳೆಲ್ಲ ತುಂಬಾ ವೆರಿ ಇಂಟೀರಿಯರ್. ಅಲ್ಲಿಂದ ಯಾರೇ ಒಬ್ಬ ಇವನಿಗೆ ಏನಾದ್ರು ಅನಾರೋಗ್ಯ ಆಗಿದೆ, ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲಿಲ್ಲ. ಈಗ ಇದು ಬಿಡಿ, ಇದು ಈಗ ಒಂದು ಆಲ್ಟರ್ನೇಟಿವ್ ಆಗಿ ಟೆಂಪಲ್ ಇಂದ ಒಂದು ಏನಾದ್ರು ಒಂದು ಮಾಡ್ಕೊಳ್ಬಹುದು, ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು. ಆದ್ರೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಾಸ್ಪಿಟಲ್ ಈಗ ಆಲ್ರೆಡಿ ವಿತ್ ಆಲ್ ದ ಫೆಸಿಲಿಟೀಸ್, ನಾನು ಅದಕ್ಕೆ ಐ ರಿಯಲಿ ಅಪ್ರಿಶಿಯೇಟ್ ದ ಗವರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಆಲ್ ದ ಫೆಸಿಲಿಟೀಸ್. ಒಳ್ಳೆ ಬಿಲ್ಡಿಂಗ್ ಇದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ. ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ, ಯು ಹ್ಯಾವ್ ಟು ಪ್ರೊವೈಡ್ ದ ಡಾಕ್ಟರ್ಸ್ ಒಂದು ಕರೆಕ್ಟ್ ಆಗಿ ಒಂದು ಒಳ್ಳೆ ಪರ್ಮನೆಂಟ್ ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಇದಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ಈಗ ಟೆಂಪಲ್ ಇಂದ ಮಾಡೋದು ಅದು ಸೆಕೆಂಡ್ರಿ. ಈಗ ಇಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರು, ಅದರಲ್ಲಿ ಏನು ವಾಟ್ ಎವರ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್ ಕ್ಯಾನಾಟ್ ಬಿ ಅಪ್ಟೇನ್ ಫ್ರಮ್ ದಿ ಟೆಂಪಲ್, ಅದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿದೆ. ಆಗ ನಾವು ವಿ ಆರ್ ಡಿಪ್ರಾಯ್ಡ್ ಆಫ್ ದಟ್.
ಅಲ್ಲಿ ಆಗುದಿಲ್ಲ. ಅದಕ್ಕೋಸ್ಕರ ನಮ್ಮ ಮೇನ್ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಒಂದು ಡಾಕ್ಟರ್ ಯು ಹ್ಯಾವ್ ಟು ಪ್ರೊವೈಡ್ ದ ಡಾಕ್ಟರ್ಸ್. ಗವರ್ಮೆಂಟ್ ವ್ಯವಸ್ಥೆ ಮಾಡಬೇಕು. ಗವರ್ಮೆಂಟ್ ಅಲ್ಲಿ ಈಗ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅದನ್ನ ಈಗ ನಾವು ಅದನ್ನ ಬಿಟ್ಟು ಬೇರೆ ಹೋಗುದು ಅಂತ ಹೇಳಿದ್ರೆ ಅದು ಏನು, ಅದಕ್ಕೆ ಗವರ್ಮೆಂಟ್ ಇಂದ ಆಗಿದ್ದಂತಹ ಇದು ಫೆಸಿಲಿಟೀಸ್ ಎಲ್ಲಾ ಗ್ರಾಮಗಳಿಗೆ ಎಲ್ಲ ಇದಕ್ಕೆ ಕೊಡ್ತಾ ಇದ್ದಾರೆ. ಈಗ ಇನ್ನೊಂದು, ಈಗ ನೀವು ಸಿಟಿಗಳಲ್ಲಿ ಸಪೋಸ್ ಪುತ್ತೂರು ಇಲ್ಲಿ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಿದೆ, ಅಥವಾ ಮ್ಯಾಂಗ್ಳೂರಿಗೆ ಅರ್ಜೆಂಟ್ ಆಗಿ ಹೋಗುವಂತ ಇದಿದೆ, ಅಥವಾ ಗವರ್ಮೆಂಟ್ ಇದು ಪುತ್ತೂರು ಒಳ್ಳೆ ಚೆನ್ನಾಗಿದೆ ಫೆಸಿಲಿಟೀಸ್. ಆದ್ರೆ ಇಲ್ಲಿಂದ ಅಲ್ಲಿ ಹೋಗುವ ಆ ಡಿಸ್ಟೆನ್ಸ್ 50 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗುವಾಗ ಇವ್ರು ಹೇಳಿದಾಗೆ ಅಲ್ಲೇ ಒಂದೊಬ್ರು ಯಾರೋ ಹಾರ್ಟ್ ಅಟ್ಯಾಕ್ ಆದವರು ಒಬ್ರು ಲೇಡಿ ತುಂಬಾ ಆಗಿದೆ. ಅವ್ರು ಇಲ್ಲಿಂದ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಇದು ಕೊಡ್ಲಿಕ್ಕೆ ಆಗ್ಲಿಲ್ಲ. ಆಕ್ಚುಲಿ ಒನ್ ಅವರ್ ಇಲ್ಲಿ ಅವರನ್ನ ಕೂರಿಸ್ಕೊಂಡಿದ್ದು, ಆಗ ಡೆತ್ ಆಯ್ತು. ಹೀಗೆ ಇಲ್ಲಿ ಗವರ್ಮೆಂಟ್ ಇಂದ ಬಂದಂತ ಗವರ್ಮೆಂಟ್ ಇಂದ ಫೆಸಿಲಿಟೀಸ್ ಏನಿದೆ ಅದನ್ನು ನಮಗೆ ಇಲ್ಲಿ ಕರೆಕ್ಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಒಂದು ಡಾಕ್ಟರ್ಸ್ ಇಲ್ಲಿ ಬೇಕಾದ ಡಾಕ್ಟರ್ಸ್ ಮಂಜೂರಾತಿ ಹುದ್ದೆ ಒಂದೇ. ಸರಿ, ಓಕೆ ಓಕೆ. ಮಂಜೂರಾತಿ ಹುದ್ದೆ ಒಂದೇ, ವೈದ್ಯಾಧಿಕಾರಿ ಹುದ್ದೆ ಒಂದೇ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದೇ ಹುದ್ದೆ ಮಂಜೂರಾಗಿರುವಂತಹ ಇಡೀ ರಾಜ್ಯದಲ್ಲಿ 2012ರಿಂದ ಆಚೆಗೆ ಕೆಲವು GOIP ಪ್ಯಾಟರ್ನ್ ಆಫ್ PSC ಅಂತಿದೆ, ಗವರ್ಮೆಂಟ್ ಆಫ್ ಇಂಡಿಯಾ ಪ್ಯಾಟರ್ನ್ PSC. ಅದರಲ್ಲಿ ಏನಾದ್ರು ಇನ್ನೊಂದು ಜೆಂಟ್ಸ್ ಅಂತ ಇದ್ದಿದ್ದು. ತದನಂತರ ಬದಲಾದ ಕಾಲಘಟ್ಟದಲ್ಲಿ ಒಂದು ಹುದ್ದೆಯನ್ನ ತೆಗೆದು ಹೊಸ PSCಗಳನ್ನ ಪ್ರಾರಂಭ ಮಾಡುವಾಗ ಈ ಹುದ್ದೆಯನ್ನ ಅಲ್ಲಿಗೆ ಹಾಕಿದ್ರು. ಈಗ ಸರ್ಕಾರದಲ್ಲಿ ತಾವು ಕೆಲಸ ಮಾಡಿದ್ರೆ ಗೊತ್ತಿದೆ, ಆರ್ಥಿಕ ಇಲಾಖೆಯಲ್ಲಿ ಒಂದು ಹೊಸ ಹುದ್ದೆ ಸೃಜಿಸಬೇಕಾದ್ರೆ ಅದರದೇ ಆದ ಸಾಕಷ್ಟು ಕಾರಣಗಳಿದೆ, ತೊಡಕಿದ್ದೇವೆ, ಅದನ್ನ ದಾಟಿ ತರಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ನಾನು ಬರ್ಕೊಂಡಿದ್ದೀನಿ, ನೀವೇನೇ ಎಲ್ಲ ಬರ್ಕೊಳ್ತಾ ಇದ್ದೀನಿ. ಸೊ ಹೆಚ್ಚುವರಿ ವೈದ್ಯರ ನೇಮಕಾತಿಗೆ ಪ್ರಯತ್ನ ಮಾಡಬೇಕಾಗತ್ತೆ. ಅದನ್ನ ನಾನು ನನ್ನ ಕಡೆಯಿಂದ ಕೊಡ್ತೀನಿ. ಈ ಪ್ರೊಸೀಡಿಂಗ್ಸ್ ಏನ್ ಮಾಡ್ತೀನಿ ಎಲ್ಲ ಕೊಡ್ತೀನಿ, ನೋಡೋಣ ಮಂಜೂರಾಗುತ್ತೆ ಬಿಡುತ್ತೆ, ಆಮೇಲೆ ನೋಡೋಣ. ಇದ್ರ ಜೊತೆಗೆ ತಾವು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಿ, ರಜಾ ದಿನಗಳಲ್ಲಿ ವೈದ್ಯರು ಸಿಗ್ತಾ ಇಲ್ಲ ಅಂತ. ಸೊ ಇದು ಗಂಭೀರವಾದ ವಿಷಯ. ನಾವು ರಜಾ ದಿನಗಳಲ್ಲಿ ವೈದ್ಯರು ಇರೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕನಿಷ್ಠ 4 ರಿಂದ 5 ಗಂಟೆ ಇರೋದಕ್ಕೆ ನಾನು ಸೂಚನೆಯನ್ನ ಕೊಡ್ತೀನಿ. ರಜಾ ದಿನ ಅವ್ರು ಬೇಕಾದ್ರೆ ಬೇರೆ ದಿನ ರಜೆ ತಗೊಳ್ಳಿ. ಅಲ್ಲಲ್ಲ, ರಾತ್ರಿಗೆ ಈಗ ಭಕ್ತಾದಿಗಳು ಬರ್ತಾರೆ ಸರ್, ಏನೋ ರಾತ್ರಿ ಒಂದು ಸಮಸ್ಯೆ ಆಯ್ತು, ಅವರಿಗೆ ಅಕ್ಕಪಕ್ಕ ಎಲ್ಲಿ ಡಾಕ್ಟರ್ ಸಿಗ್ತಾರೆ, ಏನು ವಿಷಯಗಳು ಸಿಕ್ಕುದಿಲ್ಲ. ಅವ್ರು ಬಂದು ಇಲ್ಲೇ ಸುತ್ತಮುತ್ತ ನೋಡ್ತಾರೆ, ಎಲ್ಲಿ ಕೂಡ ಅವರಿಗೆ ಸರಿಯಾದ ವೈದ್ಯಕೀಯ ಫೆಸಿಲಿಟಿಗಳು ಸಿಕ್ಕುದಿಲ್ಲ ಸರ್. ಇಲ್ಲಿಲ್ಲಂದ್ರೆ ಮಿನಿಮಮ್ ಪುತ್ತೂರು ಸುಳ್ಯ ಹೀಗೆ ಹೋಗ್ಬೇಕಾಗ್ತದೆ ಸರ್. ಕಡಬಕ್ಕಿಂತ ಪುತ್ತೂರು ಸುಳ್ಯಕ್ಕೆ ಹೋಗ್ಬೇಕು. ಅದಕ್ಕಿಂತ ನಮ್ಗೆ ಫಸ್ಟ್ ಏಡ್ ಮಾಡ್ಲಿಕ್ಕೆ ನಮಗೆ ಮಿನಿಮಮ್ ಇಲ್ಲಿ ಒಂದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಒಂದು ವೈದ್ಯಾಧಿಕಾರಿ ಕಂಪಲ್ಸರಿ ಬೇಕು ಸರ್. ರಾತ್ರಿ ಹೊತ್ತಿಗೆ ಎಷ್ಟೋ ಜನ ಬಂದ ಭಕ್ತಾದಿಗಳ ಪ್ರಾಣ ಹಾಗೆ ಕಳ್ಕೊಂಡಿದ್ದಾರೆ. ಕರೆಕ್ಟ್ ಆದ ಟ್ರೀಟ್ಮೆಂಟ್ ಇಲ್ಲದೆ ಎಷ್ಟೋ ಜನ ಪ್ರಾಣ ಹೋಗಿದೆ ಸರ್. ಆದ ಕಾರಣ ಇಲ್ಲಿ ಒಂದು ನೈಟಿಗೆ ಒಂದು 24 ಅವರ್ಸ್ ಡಾಕ್ಟರ್ ಕಂಪಲ್ಸರಿ ಬೇಕು ಸರ್. ಸರ್ ಒಂದು ಸಜೆಷನ್ ಸರ್, ಈಗ ನೀವು ಹೇಳಿದ್ರೆ ಅದು ಇಮಿಡಿಯೇಟ್ ಇದು ಮಾಡೋಕೆ ಇದಾಗಲ್ಲ. ಸರಿ, ಓಕೆ. ಈಗ ನಮ್ಮ ಪಕ್ಕನೆ ಮೆಡಿಕಲ್ ಕಾಲೇಜ್ ಇದೆ, KVG ಮೆಡಿಕಲ್ ಕಾಲೇಜ್, ಅಲ್ಲಿಂದ ಅವ್ರ ಇಂಟರ್ನ್ಶಿಪ್ ಇದೆ, ಅದನ್ನೆಲ್ಲ ಟೈಅಪ್ ಮಾಡ್ಕೊಳ್ಬೋದಾ ಹೇಳಿ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಬಹಳ ಒಳ್ಳೆ ಕೂತ್ಕೊಳ್ಸಿ. ಈಗ ನಾನು ಮಾಡಿರೋ ಪ್ರಯತ್ನವನ್ನ ನಾನು ಈ ಸಭೆ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ನಾನು 2.5 ವರ್ಷ ಆಗಿದೆ ನಾನು ದಕ್ಷಿಣ ಕನ್ನಡಕ್ಕೆ ಬಂದ ನಂತರ ಈ ಮಾನವ ಸಂಪನ್ಮೂಲಗಳ ಕೊರತೆಯನ್ನ ಬಹಳ ಇದ್ದದನ್ನ ಕಂಡು ನಾವೇನ್ ಮಾಡಿದ್ವು, ನಮಗೆ ಬಂಟ್ವಾಳ ತಾಲೂಕು ಆಸ್ಪತ್ರೆಯಲ್ಲಿ ಸತತವಾಗಿ 2019ರಿಂದ ಮೊನ್ನೆವರೆಗೂ ಮೇ ತಿಂಗಳವರೆಗೂ ಪ್ರಸೂತಿ ತಜ್ಞರಿಲ್ಲ, ಅರವಳಿಕೆ ತಜ್ಞರು ಇರಲಿಲ್ಲ. ವಿಟ್ಲದಲ್ಲಿ ಒಬ್ಬ ದಂತ ವೈದ್ಯರನ್ನು ಬಿಟ್ಟರೆ ಯಾರು ಇರಲಿಲ್ಲ. ಮೂಡುಬಿದಿರಲ್ಲಿ ಒಬ್ಬ ದಂತ ವೈದ್ಯರು ಬಿಟ್ಟರೆ ಯಾರು ಇರಲಿಲ್ಲ. ಉಳ್ಳಾಲದಲ್ಲಿ ಒಬ್ಬ ದಂತ ವೈದ್ಯರು ಬಿಟ್ಟರೆ ಯಾರು ಇರಲಿಲ್ಲ. ಇದನ್ನ ಮನಗಂಡು ನಮ್ಮಲ್ಲಿ 7 ವೈದ್ಯಕೀಯ ಕಾಲೇಜುಗಳು ಮಂಗಳೂರಲ್ಲಿದೆ, 1 ಸುಳ್ಯದಲ್ಲಿದೆ. ಸೊ ನಾನು ಸತತವಾಗಿ ಪ್ರಯತ್ನ ಮಾಡಿ ಉಳ್ಳಾಲದಲ್ಲಿ ಮಾನ್ಯ ಆರೋಗ್ಯ ಸಚಿವರೇ ಆಗಿದ್ದರಿಂದ ಅವರ ಪ್ರಯತ್ನದಿಂದ ಎನೆಪಯ್ಯ ವೈದ್ಯಕೀಯ ಕಾಲೇಜ್ ಜೊತೆ ಅವರ ಮಾತುಕತೆಯನ್ನ ಮಾಡಿ 2023 ನವೆಂಬರ್ 26ಕ್ಕೆ ಒಂದು ಒಡಂಬಡಿಕೆ ಸಹಿ ಆಗ್ತೀವಿ. ಆಗ ಹೊರರೋಗಿ ಸಂಖ್ಯೆ ಇದ್ದಿದ್ದು 40 ರಿಂದ 50. ಇವತ್ತು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 500 ಹೊರರೋಗಿ ಬರ್ತಾರೆ. 500 ಎಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಜೊತೆಗೆ ಎಲ್ಲ ತಜ್ಞ ವೈದ್ಯರುಗಳು ಬರ್ತಾರೆ. ಸ್ಕ್ಯಾನಿಂಗ್ ಆಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಸಮುದಾಯ ಆರೋಗ್ಯ ಕೇಂದ್ರ ಹಂತದಲ್ಲಿ ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ.
ದಿನಕ್ಕೆ 100 ವಿವಿಧ ಬಗೆಯ ಪ್ರಯೋಗಶಾಲಾ ಪರೀಕ್ಷೆಗಳಾಗ್ತವೆ. 24/7 ರನ್ ಆಗ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಸ್ಟೇಟ್. ಇದು ಒಂದು ಪ್ರಯತ್ನ, ಅದು ಸಾಹೇಬ್ರಿಗೆ ಕ್ರೆಡಿಟ್. ಅದು ಎರಡನೇದು ವಿಷಯ, ನಾನು ಬಂದ ನಂತರ AJ ವೈದ್ಯಕೀಯ ಕಾಲೇಜಿನೊಂದಿಗೆ ಮಾತನಾಡಿಕೊಂಡು ಬಂಟ್ವಾಳ ತಾಲೂಕು ಆಸ್ಪತ್ರೆಗೆ ಏನು ಸಿಬ್ಬಂದಿಯ ಈ ಮಂಜೂರಾಗಿದೆ ಅದಕ್ಕೆ ಸರಿಸಮಾನವಾಗಿ ಹಾಗೂ ಒಂದು ಹುದ್ದೆ ಹೆಚ್ಚುವರಿಯಾಗಿ ಮಾಡಿದ್ದೀವಿ. ಅದು 6 ಮೇ 2026 ಸಹಿ ಆಯಿತು. ವಿಟ್ಲವನ್ನ ಮತ್ತೆ ಏನಪ್ಪಯ್ಯ ಜೊತೆ ಮಾತಾಡ್ಕೊಂಡು ಅಲ್ಲೂ ಕೂಡ ಉಳ್ಳಾಲದಲ್ಲಿ ಮಾಡಿದ ರೀತಿ ಮಾಡಿದ್ವು. ಆಳ್ವಾ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ, ಈ ವರ್ಷಕ್ಕೆ ಶುರು ಆಗ್ಬಹುದು. ಅಲ್ಲಿ ಅವರನ್ನ ಸಂಪರ್ಕ ಮಾಡಿ ಅಲ್ಲಿ ಕೂಡ ಒಂದು ಮಾಡ್ಕೊಂಡು ಅಲ್ಲಿಗೆ ಉಳ್ಳಾಲದಲ್ಲಿ ಏನ್ ಮಾಡಿದೆ ಪ್ಯಾಟರ್ನ್ ಮಾಡಿಕೊಂಡು 6 ಮೇ 2026 ಸಹಿ ಆಯ್ತು. ಬೆಳ್ತಂಗಡಿ ಕೂಡ ಮಾಡಿದ್ವಿ, ಅವ್ರು ಸ್ವಲ್ಪ ಟೈಮ್ ಕೇಳಿರೋದ್ರಿಂದ ಆಗ್ತಾ ಇದೆ. ಸೊ ಇದು ನಾನು ಮಾಡಿರೋ ಪ್ರಯತ್ನ ಮುಂದುವರೆದು. ನಾನು ಹೇಳ್ತೀನಿ, ಸುಳ್ಯಕ್ಕೆ 4 ಸರಿ ಬಂದಿದ್ದೆ ನಾನು. 2 ಬಾರಿ ಕಾಲೇಜ್ KVG ಮೆಡಿಕಲ್ ಕಾಲೇಜ್ಗೆ ಹೋಗಿ ಈ ತರ ನಮಗೆ ಸಮಸ್ಯೆ ಇದೆ, ಸುಳ್ಯ ಮತ್ತೆ ನಮಗೆ ಕಡಬಕ್ಕೆ ಈ ರೀತಿ ಮಾನವ ಸಂಪನ್ಮೂಲ ತೊಂದರೆ ಐತೆ, ದಯವಿಟ್ಟು ತಾವು ಮುಂದೆ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಯಾರಿಗೆ ನೀಡ್ ಇರುತ್ತೆ ಅವ್ರಿಗೆ ಸೇವೆ ಕೊಡೋದಕ್ಕೆ ನೀವು ಈ ಪ್ರತಿಯೊಂದು ವೈದ್ಯಕೀಯ ಕಾಲೇಜು ಅದು ಸಾಮಾಜಿಕ ಕಣಕಳಿ ಹೊಣೆಗಾರಿಕೆ ಇರುತ್ತೆ, ಬನ್ನಿ ಅಂತ ಕೇಳಿದ್ವು. ನಾನು ಪತ್ರ ಕೊಟ್ಟಿದ್ದೀನಿ ಅವರಿಗೆ, 2 ಬಾರಿ ಭೇಟಿ ಮಾಡಿದ್ದೀನಿ. ಸ್ವಲ್ಪ ಸಮಯ ಬಂದಿದೆ ಇಲ್ಲ ಅದು ಹೇಳ್ತೀನಿ, ಅದು ಬೇರೆ ತರ ಇದೆ, ಅದು ಬೇರೆ ಹೇಳ್ತೀನಿ. ಇಲ್ಲ ಹೇಳ್ತೀನಿ, ಅದು ಬೇಡ. ಈಗ ಅವರು ಮುಂದೆನೆ ಬರಲಿಲ್ಲ, ಅದು ಅಲ್ಲಿಗೆ ಹೋಯ್ತು. ಈಗ ನಾವೇನ್ ಮಾಡಿದೀವಿ ಅಂತಂದ್ರೆ, ಪ್ರತಿ MBBS ಆದ್ಮೇಲೆ PG ಮಾಡ್ತಾರಲ್ಲ ಅವರು MBBS ಆದಂತ ಗ್ರಾಜ್ಯುಯೇಟ್ಸ್ ಅವರು PG ಮಾಡೋರು 2ನೇ ವರ್ಷದಲ್ಲಿ ಡಿಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅದು NMC ಗೈಡ್ಲೈನ್ಸ್ ಪ್ರಕಾರ 3 ತಿಂಗಳಿರುತ್ತೆ. 3 ತಿಂಗಳಲ್ಲಿ ನಾವೇನ್ ಮಾಡ್ತೀವಿ, ನಮಗೆ ಎಲ್ಲಿ ನಿಯರ್ ಬೈ ಇರುತ್ತೆ, ಸುಬ್ರಹ್ಮಣ್ಯಕ್ಕೆ ಕೊಟ್ಟಿದ್ದೀವಿ ನಾವು, ಸುಬ್ರಹ್ಮಣ್ಯಕ್ಕೂ ಬರ್ತಾರೆ, ಅದರಲ್ಲಿ ಇಂಟರ್ನ್ಸ್ ಬರ್ತಾರೆ, DRP PGs ಬರ್ತಾರೆ. ನಮಗೆ ಹೆಚ್ಚು ಅಗತ್ಯ ಇರೋದು ಕಡಬ ಡಾಕ್ಟರ್ ಇಲ್ಲ ಅಲ್ಲಿ, ಕಡಬದಲ್ಲಿ ಒಬ್ರು ಡೆಂಟಿಸ್ಟ್ ಅಷ್ಟೇ ಇರೋದು. ಸೊ ನಾವು ಈ ರೀತಿ ರನ್ ಮಾಡ್ತಾ ಇದ್ದೀವಿ. ನನ್ನ ಪ್ರಯತ್ನ ನಿಂತಿಲ್ಲ, ಪ್ರಯತ್ನ ಮುಂದುವರಿತಾ ಇದೆ. ನಾವು ಕಣಚೂರು ವೈದ್ಯಕೀಯ ಕಾಲೇಜನ್ನು ಕೇಳ್ತಾ ಇದ್ದೀನಿ, ಮತ್ತೆ KCGD ಕೂಡ ಕೇಳ್ತಾ ಇದ್ದೀನಿ. ಯಾರು ಬಂದ್ರೆ ಕಡಬಕ್ ಮಾಡ್ಬಿಟ್ಟು ಇಲ್ಲಿಗೂ ಕೂಡ ಅದೊಂದು ಎಕ್ಸ್ಟೆನ್ಷನ್ ಮಾಡೋ ತರ ಪ್ರಯತ್ನ ಮಾಡ್ತೇನೆ. ಪ್ರಾಂತ ನಿಯಂತ್ರಣ ದಯವಿಟ್ಟು ನೀವೆಲ್ಲ ಪ್ರಯತ್ನ ಮಾಡಿ. ಸುಳ್ಯದಲ್ಲಿ KVGಗೆ ಬಂದ್ರೆ ನಾನು ಬರ್ತೀನಿ ಬೇಕಾದ್ರೆ. ಸೊ ಅವರೇನಾದ್ರೂ ಕಡಬಕ್ ಮಾಡ್ಕೊಂಡು, ಇದಕ್ಕೆ ಮಾಡೋದು ಬೇಡ, ಇದು PSC, ಇದು ಕಡಬಕ್ ಮಾಡೋಣ. ಇದನ್ನ ಎಕ್ಸ್ಟೆನ್ಷನ್ ಸೆಂಟರ್ ತರ ಮಾಡ್ಕೊಂಡು ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಅಲ್ಲಿಂದ ಇಲ್ಲಿಗೂ ಪೋಸ್ಟಿಂಗ್ ತರ ಮಾಡೋದಾದ್ರೆ ನಮ್ ಕಂಟ್ರೋಲ್ ಇರುತ್ತೆ, ನಾವು ಮಾಡ್ಬೋದು ನಮ್ಮ ಹಂತದಲ್ಲಿ. ಅಲ್ಲಲ್ಲ, ಅದು DRP PGs ಅದು ಇರುತ್ತೆ. ಅದು ನಾನು ಆತರ ಹೇಳ್ತಿಲ್ಲ, MOU ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ನಾನು. MOU ಮಾಡ್ಕೊಂಡ್ರೆ ಸರ್, ಈಗ ಈ ನಿಮ್ ಇನ್ನೊಂದು ಬೆಸ್ಟ್ ಉದಾಹರಣೆ ಇನ್ ದ ನೇಷನ್, ಇನ್ ದ ಸ್ಟೇಟ್ ಅಲ್ಲಿ, ಇನ್ ದ ನೇಷನ್ ಏನು KMC ಮೆಡಿಕಲ್ ಕಾಲೇಜ್ ಮತ್ತು ವೆನ್ಲಾಕ್ ಆಸ್ಪತ್ರೆಗಳು 70 ವರ್ಷ ಆಗಿದೆ ಒಡಂಬಡಿಕೆ ಮಾಡ್ಕೊಂಡು. ಕಳೆದ ವರ್ಷ ಅಲ್ಲಿ ಕ್ಯಾತ್ ಲ್ಯಾಬ್ ಮಾಡ್ತಾರೆ, 5 ಕೋಟಿ ವೆಚ್ಚದಲ್ಲಿ ಕ್ಯಾತ್ ಲ್ಯಾಬ್ ಮಾಡ್ತಾರೆ. ಇವತ್ತಿಗೆ ಕಳೆದ 1 ವಾರದಲ್ಲಿ 1,000 ಸ್ಟಂಟ್ ಅಳವಡಿಕೆ ಆಗಿದೆ, ಸಂಪೂರ್ಣ ಉಚಿತ. APL ನವರಿಗೆ 42,000 ರೂಪಾಯಿ ಕಟ್ಟಿಸ್ತಾರೆ, ಅದಕ್ಕೆ 70% ಕಟ್ಟಬೇಕಾಗುತ್ತೆ. ಎಲ್ಲೂ ಇಡೀ ದೇಶದ ಇತಿಹಾಸದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ, ಅದಿದ್ರೆ ಮಂಗಳೂರಲ್ಲಿ ಮಾತ್ರ. ಸೊ ಈ ತರ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿಗಳು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ದಿನನಿತ್ಯ ಪ್ರತಿಭಟನೆ ಆಗ್ತದೆ. ತಾವು ಮಾಧ್ಯಮಗಳು ನೋಡಿರ್ಬೋದು, ಇದು ಖಾಸಗಿಯರು ಒಪ್ಪಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಬರ್ತಾ ಇದೆ. ನಮ್ಮ ಆಸ್ಪತ್ರೆ ನಮ್ಮ ಹತ್ರನೇ ಯಾವ ಒಪ್ಪಿಸಿಲ್ಲ, ನಾವು ಒಡಂಬಡಿಕೆ ಮಾಡ್ಕೊಂಡಿದೀವಿ. ಪೂರ್ತಿ ಆಸ್ಪತ್ರೆ ನಮ್ಮ ಸುಪರ್ದಿನೇ ಇರುತ್ತೆ, ಆಡಳಿತಾತ್ಮಕವಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮವರೇ ಇರ್ತಾರೆ, ಅವರು ಬಂದು ಸೇವೆ ಕೊಡ್ತಾರೆ ಅಷ್ಟೇ. ನೀವು ಸುಳ್ಯಕ್ಕೆ ತಾವು ಬರೋದಾದ್ರೆ ನಾನು ಚಿದಾನಂದ್ ಸರ್ ಹತ್ರ ಮಾತಾಡ್ತೀನಿ, ನಾವು ಬರ್ತೀವಿ, ನೀವು ಬನ್ನಿ ನಮ್ಮ ಜೊತೆಗೆ. ಯಾಕೆಂದ್ರೆ ಜನಗಳು ಬಂದ್ರೆ, ಸಾರ್ವಜನಿಕರು ಬಂದ್ರೆ ಒಂದಷ್ಟು ಜಾಸ್ತಿ ಅದಕ್ಕೆ ತೂಕ ಬರುತ್ತೆ. ನೀವು ಎಂತ ದಿವಸ ಅಂತ ಹೇಳಿ, ನನ್ನ ಏನ್ ಕಾರ್ಯಕ್ರಮ ಇದ್ದೆ ನೋಡ್ಕೊಂಡು ಅನಿವಾರ್ಯ ಅಲ್ಲದೆ ಇದ್ರೆ ನಾನು ಬರ್ತೀನಿ, ಮಾತಾಡೋಣ. ನೆನೆ ಸುಳ್ಯದಲ್ಲಿದ್ದೆ, ನಾನು ಮಾತಾಡೋ ಪ್ರಯತ್ನ ಮಟ್ಟ ಆಗ್ಲಿಲ್ಲ. ಅವರು ಅರ್ಧಕ್ಕೆ ಎದ್ದು ಹೋಗ್ಬಿಟ್ರು, ನಾನಿದ್ದೆ, ನಾನು ಹೋಗೋಣ ಅನ್ಕೊಂಡಿದ್ದು ಆಗ್ಲಿಲ್ಲ. ಅಭಿಪ್ರಾಯ ಕೊಡಿ. ಬೇರೆ ಬೇರೆ ದಾರಿಗಳಿದಾವೆ, ನೋಡೋಣ, ಎಲ್ಲಾರು ಒಂದ್ ಕಡೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಈಗ ದೇವಸ್ಥಾನದ್ದು ಲಾಸ್ಟ್ಗೆ ಇಟ್ಕೊಳ್ಳುವ, ವೈದ್ಯರನ್ನ ಶನಿವಾರ ಆದಿತ್ಯವಾರ ಫುಲ್ ಟೈಮ್ ವೈದ್ಯರಿಟ್ಟು ರಾತ್ರಿಗೆ ಇಟ್ಟರೆ ಮತ್ತೆ ಅವರು ಉಳಿದ ದಿವಸ ರಜೆ ಕೊಟ್ಟಿದ್ದೀವಿ. ಅದೇ 24/7 ಮಾಡೋದಕ್ಕೆ ಒಬ್ಬರೇ ವ್ಯಕ್ತಿಯನ್ನ ನೀವು 24x7 ಮಾಡೋದು ಅಮಾನವೀಯ ಆಗುತ್ತೆ. ನೋಡೋಣ. ಆಮೇಲೆ ಅವರು ಕೂಡ, ಯಾಕೆ ನಾನು ಮಾಡಿದ್ದೀನಿ ಆ ಕೆಲಸ, ಅದಕ್ಕೋಸ್ಕರ ಹೇಳ್ತೀನಿ, ಅದು ಕಷ್ಟ ಏನಂತ ಗೊತ್ತಿದೆ ನನಗೆ.
ಅನಿವಾರ್ಯ ಇರೋದು ಅದೇ ರಾತ್ರಿಯ ಸಮಯದಲ್ಲಿ ಮತ್ತು ಭಾನುವಾರ ಮತ್ತು ಶನಿವಾರ ಸರಾಸರಿ ಒಂದು 4,000 to 5,000 ರೂಮ್ಗಳು ಕೈಗಟ್ಟು ಮತ್ತು ದೇವಸ್ಥಾನದಲ್ಲಿ ಅದರಲ್ಲಿ ಒಂದೊಂದು ದಿವಸ ಫುಲ್ ಆಗ್ತದೆ. ಫುಲ್ ಆದಾಗ ಸರಾಸರಿ ಒಂದು 10,000 ಜನ ಇಲ್ಲಿ ಬಂದ ಭಕ್ತಾದಿಗಳು ತಂಗುವವರೇ ಇರ್ತಾರೆ. ಸರಾಸರಿ ಒಂದು 10,000 ಜನ. ಈಗ ಒಂದು ಕೆಲಸ ಮಾಡೋಣ ಸರ್, ಈಗ ಜನಸಂಖ್ಯೆ ನಮ್ಮ ಊರಿನವರ ಜನಸಂಖ್ಯೆ ಬಿಟ್ಟು ಇಲ್ಲಿ ಮತ್ತು ಒಂದು 10,000 ಜನಸಂಖ್ಯೆನ ನಾವು ಇಲ್ಲಿ ಈ ಒಂದು ಸರೌಂಡಿಂಗ್ ಅಲ್ಲಿ ಸೇರಿಸಬೇಕಾಗ್ತದೆ. ಹಾಗಾಗಿ ಮತ್ತೆ ನಾವು ಈಗ ನಮ್ಮವರೇ ಆದಂತ ಆರೋಗ್ಯ ಸಚಿವರಾದವರು ಬಹಳಷ್ಟು ಈ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದವರು ಈ ಹಿಂದೆ ಕೂಡ ಆರೋಗ್ಯ ಸಚಿವರು. ಹಾಗಾಗಿ ನಾವು ಕೂಡ ಇಲ್ಲಿನ ಗಂಭೀರತೆ ಬಗ್ಗೆ ಇನ್ನೂ ಕೂಡ ನಾವು ಎಲ್ಲರೂ ಒಂದು ನಿಯೋಗವಾಗಿ ಮನವರಿಕೆ ಮಾಡಲಿಲ್ಲ. ಇನ್ನೊಂದು ಆ ನಿಟ್ಟಿನಲ್ಲಿ ಕೂಡ ಏನಾದ್ರು ಪ್ರಯತ್ನ ಮಾಡಿದ್ರೆ ನಮ್ಗೆ ಹೆಚ್ಚುವರಿ ವೈದ್ಯರನ್ನು ಕೊಡ್ಲಿಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಬೇಡ, ಅದ್ ಬಿಟ್ಬಿಡೋಣ, ಪರ್ಯಾಯ ಹುಡ್ಕೋಣ. ನಾನು ಇದು ಹೇಳಿದ್ನಲ್ಲ, ಈಗ ಯಾವುದೇ ಪರ್ಯಾಯ ಆಗ್ಲಿ ಅಲ್ಲ ಸರ್, ಇಲ್ಲಿ ಒಂದು ವ್ಯವಸ್ಥೆ ಸರ್ ಒಂದು ನಿಮಿಷ ಕೂತ್ಕೊಳ್ಳಿ, ಹೇಳ್ತೀನಿ. ಈಗ ಇದು ಹೊಸದಾಗಿ ಮೇಲ್ದರ್ಜೆಗೇರಿಸೋದು ಅದು ತುಂಬಾ ಲೇಟ್ ಆಗುತ್ತೆ. ಅದನ್ನ ಮಾಡೋಣ, ಬೇಡ ಅಂತ ಹೇಳ್ತಿಲ್ಲ ನಾನು, ಅದ್ರ ಪಾಡಿಗೆ ಅದಾಗ್ತಾ ಇರ್ಲಿ. ನಾನೇನ್ ಹೇಳ್ತಿದ್ದೀನಿ, KVG ಅವ್ರನ್ನ ಮನವೊಲಿಸಿ ನಾವು KVG ಸುಳ್ಯ ಇದು ಕಡಬ ಮತ್ತು ನಾವು ಸುಬ್ರಹ್ಮಣ್ಯವನ್ನ ಮೇನ್ ಫೋಕಸ್ ಆಗಿ ಇಟ್ಕೊಂಡು ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಕೊಡ್ತಾರೆ. ನಾನು ಹೇಳಿಲ್ಲ, ಉಳ್ಳಾಲದಲ್ಲಿ 24/7 ಇದೆ, ವಿಟ್ಲ 24/7 ರನ್ ಆಗ್ತಿದೆ, ಮೂಡುಬಿದ್ರೆ 24/7 ರನ್ ಆಗ್ತಾ ಇದೆ. ನಮ್ಮ ಮುಂದೆ ಕಣ್ಣು ಮುಂದೆ ಉದಾಹರಣೆಗಳಿದಾವೆ. ಒಂದು ಡಾಕ್ಟರ್ಸ್ ಆಕ್ಚುಲಿ ಗವರ್ಮೆಂಟ್ ಇಂದ ಅಡಿಷನಲ್ ನೀವು ಬೇಕಾದ್ರೆ 8 to 24 ಅದ್ ಮಾಡೋಣ ಸರ್. ಫಸ್ಟ್ ಇದಾಗ್ಲಿ, ಅಲ್ಲ ನಾನು ಹೇಳೋದು ಇದಾಗ್ಲಿ. ಈಗ ವಿಟ್ಲದಲ್ಲೂ ಕೂಡ ಒಬ್ಬರೇ ಡಾಕ್ಟರ್ ಇರೋದು, ಮೂಡುಬಿದ್ರಲ್ಲೂ ಒಬ್ಬರೇ ಇರೋದು. ಈಗ ನಾವೇನ್ ಮಾಡೋಣ ಅಂತಂದ್ರೆ, ಅವ್ರು ನಮ್ಮ ಜೊತೆಗೆ ಬಂದ್ರೆ ನಮ್ಮ ಡಾಕ್ಟರ್ಗಳು ಮಾನಿಟರ್ ಮಾಡ್ತಾರೆ, ಜನಗಳಿಗೆ ಎಲ್ಲೂ ವ್ಯತ್ಯಯ ಆಗದೆ ಮಾನಿಟರ್ ಮಾಡ್ತಾರೆ, ಕೆಲಸಗಳ ಸುಲಭ ಆಗ್ತದೆ ಅಂತ. ಅದಾದಾಗ ನಿಮ್ಗೆ ಗೊತ್ತಾಗುತ್ತದೆ. ಒಂದ್ಸರಿ ಸರ್ ಯಾರಾದ್ರೂ ವಿಟ್ಲ ಅಥವಾ ಉಳ್ಳಾಲಕ್ಕೆ ಹೋಗಿ ಬನ್ನಿ, ಹೋದಾಗ ಭೇಟಿ ಮಾಡಿ ಬನ್ನಿ ಹೇಗಿದೆ ಪರಿಸ್ಥಿತಿ ಅಂತ ನಮಗೆ ಗೊತ್ತಾಗುತ್ತೆ. ಬೆಟ್ ನನಗೆ ಅನಿಸುವ ಮಟ್ಟಿಗೆ ಇದು ಅತ್ಯಂತ ಸೂಕ್ತವಾದ ಆಯ್ಕೆ ಇದು. ಸೊ ನೀವೆಲ್ಲ ನಮ್ಮ ಜೊತೆ ಬಂದ್ರೆ ಒಂದ್ಸರಿ ನಾನು ಬರ್ತೀನಿ, ನೀವು ಯಾವಾಗ ಹೋಗ್ತೀರಿ ಹೇಳಿ, ನಾನು ಖಂಡಿತ ನಾನು ಬರ್ತೀನಿ. ಇನ್ನೇನಾರು ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಲೇಟ್ ಅಲ್ಲ ಏನಾದ್ರು ಆ ಮೆಡಿಕಲ್ ನಾನೊಂದ್ ಸರ್ತಿ MLA ಅದು ಇನ್ನೊಂದು 5 ವರ್ಷ ಬೇಕು. ಕಾಲೇಜ್ ಅವರು ಮೆಡಿಕಲ್ ಕಾಲೇಜ್ ಓಪನ್ ಆಗುವಾಗ ರೂರಲ್ ಹೆಲ್ತ್ ಸೆಂಟರ್ ಕಂಪಲ್ಸರಿ ಮಾಡ್ಲೇಬೇಕಲ್ಲ. ಸುಬ್ರಹ್ಮಣ್ಯಕ್ಕೆ ಕೊಡಿ ಮಾಡೋಣ, ಆ ಟೈಮಲ್ಲಿ ಮಾಡಿ. 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಸರಿ ಆಗುತ್ತೆ. ನಮಗೆ ಸುಮ್ಮನೆ ನಾವು ಅದು ಇದು ಅಂತ ಮಾತಾಡಿದ್ರೆ ನಾವು ಇವತ್ತು ನಾಲ್ಕು 10ನೇ ತಾರೀಕಿಗೆ ನಾವು ಇದು ಮಾಡುದು ಹೋರಾಟ ಮಾಡುದು. ಯಾಕಂದ್ರೆ ಇಲ್ಲಿ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ಬರ್ತಾರೆ. ಹಾಗಂತ ಇಲ್ಲಿ ಊರಿನವರಿಗೆ ಅಂತ ಹೇಳ್ತಿರ್ಬೋದು. ಮೊನ್ನೆ ನೋಡಿ ನಮ್ಮ ಇಲ್ಲಿ ರೂರಲ್ ಕಾಲೇಜಲ್ಲಿ ಒಬ್ಬರು ಲೇಡಿ ಆರ್ಟಿಡೆಕ್ ಆಯ್ತು. ಇಲ್ಲಿ ಎಂತ ವ್ಯವಸ್ಥೆ ಉಂಟು ಇಲ್ಲಿ? ಅದಕ್ಕೆ ಈಗ ನಾವು ಹೌದು ನಮ್ಮ ಡಾಕ್ಟರ್ ಯಾಕೆ ಡಾಕ್ಟರ್ ತಗೊಳ್ಬಾರ್ದು ಸರ್ಕಾರ, ಅದನ್ನು ವ್ಯವಸ್ಥೆ ಆಗಲೇಬೇಕು. ನಾವು ಸುಮ್ಮನೆ ಇಲ್ಲಿ ಒಂದು ನಿಮಿಷ, ಈಗ ಅವರ ವ್ಯಾಪ್ತಿಯಲ್ಲಿ ಏನು ಅಂತ ಹೇಳಿದ್ದಾರೆ. ಹೌದು, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಿಲ್ಲ. ಇದು ಏನಂತ ಹೇಳಿದ್ರೆ, ಈಗ ಸಚಿವರನ್ನು ಭೇಟಿ ಮಾಡಿ ಇಲ್ಲಿ ಡಾಕ್ಟರ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ DC ಅವರು ಹೇಳಿದ್ದಾರೆ ನಾವು ಬೇರೆ ಬೇರೆ ಬೇಡಲ್ಲ, ಇಲ್ಲಿ ಅದಕ್ಕೆ ಹೋರಾಟ ಮಾಡುವ. ಈಗ ಹೋರಾಟ ಮಾಡುವಂತ ಸುಮ್ಮನೆ ಮಾತಾಡಿ ಹೋಗುದಲ್ಲ. 10 ವರ್ಷದಿಂದ ನಾವು ಮಾಡುದಿದೆ, ಬರೋದು ಸುಮ್ಮನೆ ಮಾತಾಡೋದು ಹೋಗುದು. ಎಂತ ಆಗುದಿಲ್ಲ. ನಾವು ಈ ಸಲ ಇದ್ರಲ್ಲಿ ಎಂತ ಒಂದು ಕರ್ತವ್ಯ ಮೇಲೆ ಆಗ್ಬೇಕಾಗುತ್ತೆ. ನೀವು ಹೇಳಿದ್ದು ಸರಿ, ಹೋಗ್ತೇವೆ. ಈಗ ಎಷ್ಟು ಜೀವನ ಎಷ್ಟು ನಾವು ಇಲ್ಲಿಂದ ಕರ್ಕೊಂಡಿಗೆ ನಾವು ರಾತ್ರಿ 12 ಗಂಟೆ ನಮಗೆ ಮನೆಗೆ ಹೋಗ್ಬಿಡ್ತೇವೆ. ಇಲ್ಲಿ ಯಾವ್ದು ವ್ಯವಸ್ಥೆ ಇಲ್ಲ ಬನ್ನಿ ಅಂತ. ಪುತ್ರಿಗೆ ಇಲ್ಲ, ಇಲ್ಲಿ ಹೋಗುವ ಇಲ್ಲಿ ನಾನು ನಿಗಡೆ ಹೋಗುವ ಪ್ರಾಣ ಹೋಗ್ತದೆ. ನಮ್ಮ ಊರಿನವರು ಇನ್ನೊಂದು ಘಟನೆ ಇದು ಪ್ರತಿಭಟನೆ ಮಾಡಿದ್ದಾರೆ. ಯಾರು ವ್ಯವಸ್ಥೆ ಮಾಡುವಂತ ಮಾತು ಹೇಳಿ ಎಂತ ಮಾಡಿಲ್ಲ. ಈಗ ಇತ್ತೀಚೆಗೆ ಒಂದು ಘಟನೆ ಆಯ್ತು ಸರ್. ಇಲ್ಲಿ ಆಂಬುಲೆನ್ಸ್ 2 ಇತ್ತು, ಆದ್ರೆ ಅಲ್ಲಿ ಸ್ಟಾಫ್ಗಳು ನೈಟ್ ಆಂಬುಲೆನ್ಸ್ ನಲ್ಲಿ ಅದನ್ನು ಸಿಕ್ಕಿಸ್ಲಿಕ್ಕೆ ಗೊತ್ತಿಲ್ಲ ಅವರು ಯಾರು ಇಲ್ಲ. ಅದೊಂದು ಪ್ರಾಬ್ಲಮ್ ಆಯ್ತು. ಅದು ನಿಮಗೆ ಗೊತ್ತುಂಟ ಇಲ್ವಾ? 2 ಗಾಡಿ 108ರಲ್ಲಿ ಕೂಡ ಅದೆಲ್ಲ ವ್ಯವಸ್ಥೆ ಇತ್ತು. ಆದ್ರೆ ಅವತ್ತು ಅವ್ರು ರಜೆ ಇದ್ರು. ಹಾಗೆ ಅದನ್ನ ಹೀಗೆ ಜಾಯಿನ್ ಮಾಡಿದ್ರೆ ಎಂತ ಗೊತ್ತಿಲ್ಲದೆ ಅವರು ಮತ್ತೆ ಸತ್ಯ ಹೋದ್ರು. ಅವರು
ಅವ್ರು ಇಲ್ಲಿಂದ ಹೋಗಿದ್ದಾರೆ. ಆದ್ರೆ ಇಲ್ಲಿ ಅವತ್ತು ಇಲ್ಲಿ ವ್ಯವಸ್ಥೆ ಆಗಿದೆ, ಒಂದು ಸಂಕೋಚನ ಎಲ್ಲ ಆಯ್ತು, ಇವಾಗ ಇಲ್ಲಿ ಹಾಸ್ಪಿಟಲ್ ಆಗ್ತದೆ ಅಂತ ಹೇಳಿ ಅದಕ್ಕೆ ಯಾರೋ ಒಬ್ಬ ಮಾತಾಡಿದೆ ಅಂತ ಹೇಳಿ ಇಲ್ಲಿ ತೆಗೆದ್ರು. ಹಾಗೆ ಹಾಗೆ ಅಷ್ಟು ಇದಾದ ಎಲ್ಲಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ತಾಯಿ ನಮ್ಮ ಮನೇಲೇ ಇದ್ರು. ಅವ್ರಿಗೆ ನೈಟ್ ಹುಷಾರಿಲ್ಲದಾಗಾಯ್ತು ಸರ್. ನೆಟ್ಟಿಗೆ ಹೋದ್ರೆ ಡಾಕ್ಟರ್ ಇರ್ಲಿಲ್ಲ, ಗವರ್ಮೆಂಟ್ ಹಾಸ್ಪಿಟಲ್ ಇರ್ಲಿಲ್ಲ. ಕಡಬಕ್ಕೆ ಹೋಗ್ಬೇಕಾದ್ರೆ ಪ್ರಾಣ ಹೋಯ್ತು 108 ಅಲ್ಲಿ. ನನ್ನ ಮನೆಯಲ್ಲಿ ಆಗಿಲ್ಲ ಸರ್. ಇಲ್ಲೇ ನಾನು ಕಾಶಿ ಕಟ್ಟಲೇ ಇರೋದು, ನನ್ನ ಮನೆ ಇಲ್ಲೇ ಇರೋದು. ನನ್ನ ಹೆಂಡತಿ ತಾಯಿ ನನ್ನ ಮನೆಯಲ್ಲೇ ಇದ್ದಿಲ್ಲ ಆ ದಿವಸ. ಅವ್ರಿಗೆ ರಾತ್ರಿ ಹುಷಾರಿಲ್ಲದಾಗಾಯ್ತು. ನೆಟ್ಟಿಗೆ 108 ಕರ್ಕೊಂಡ್ ಬಂದೆ. ನೆಟ್ಟಿಗೆ ಹೋಗ್ಬೇಕಾದ್ರೆ ಡಾಕ್ಟರ್ ಇರ್ಲಿಲ್ಲ, ಗವರ್ಮೆಂಟ್ ಹಾಸ್ಪಿಟಲ್ ಇರ್ಲಿಲ್ಲ. ಕಡಬಕ್ಕೆ ಹೋಗ್ಬೇಕಾದ್ರೆ ಪ್ರಾಣ ರೂರಲ್ ಹೆಲ್ತ್ ಸೆಂಟರ್ ಮಾಡಿದೆ ಅವ್ರದ್ದು 24 ಇದೆ ಎಲ್ಲ ಕಡೆ. ಅದು ಸರಿ. ಈಗ ನೋಡಿ ಸರ್, ನಮ್ದು ಈ ಒಂದನೇ ಬೇಡಿಕೆ ಫಸ್ಟ್ ಈಡೇರಿಸಬೇಕು. ಅಂದ್ರೆ ಒಂದು ವೈದ್ಯಾಧಿಕಾರಿಗಳನ್ನ ನೈಟ್ ಹೊತ್ತಿಗೆ ಈಗ ಕನಿಷ್ಠ ಶನಿವಾರ ಆದಿತ್ಯವಾರಕ್ಕಾದ್ರೂ ನಮಗೆ ಒದಗಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ವ್ಯವಸ್ಥೆಯಿಂದ ಬೇಜಾರುದು ಅಲ್ಲಿ ವ್ಯವಸ್ಥೆ ಅಂತ ಉಂಟು ಇಲ್ಲಿ ಶನಿವಾರ ಏನಾದ್ರೂ ವ್ಯವಸ್ಥೆ ಉಂಟಾ? ಕಾರಣ ಡಾಕ್ಟರ್ ಬಂದು ಡಾಕ್ಟರ್ ಎಲ್ಲ ವ್ಯವಸ್ಥೆ ಬೇಕಿಲ್ಲ. ನಾವು ಅದಕ್ಕೋಸ್ಕರ ಯೋಗ ಮಾಡುವ ನಾನು ಮಾತಾಡುವ. ಈಗ ಅಷ್ಟೇ ಸರ್, ನಮ್ಮಲ್ಲಿ ವ್ಯವಸ್ಥೆಗಳು ಕೊಡಿ ಸರ್. ಯಾವುದೇ ವ್ಯವಸ್ಥೆಗಳಿಲ್ಲ. ICG ಇದೆ ಅಂತ ಹೇಳಿ ECG ಮೆಷಿನ್ ಇದೆ ಅಲ್ಲೆಲ್ಲ ಅವರೇ ಕೆಲಸ ಮಾಡಿದ್ದಾರೆ. ಕೊಡ್ಬೇಕಾದ್ರೆ ಅವರಿಗೆ ಕಳಿಸಿ ಅವ್ರು ಕಳಿಸ್ಬೇಕು. ಶನಿವಾರ ಆದಿತ್ಯವಾರಕ್ಕೆ ಫುಲ್ ಟೈಮಿಗೆ ಡಾಕ್ಟರ್ಸ್ ಕೊಟ್ರೆ, ಈಗ ECG ಇದೆ, ಎಕ್ಸ್ರೇ ಇದೆ, ಇದೆಲ್ಲ ಇದೆ ಅಂದ್ರೆ ಶುಕ್ರವಾರ ಆದಿತ್ಯವಾರದ ಮೇಲೆ ಮತ್ತೆ ನೈಟ್ ಅದು ನೋಡೋಣ. ಯಾಕೆ ನೈಟ್ ಈಗ ನಾನು ಎಲ್ಲ ಹೇಳಕ್ಕಾಗಲ್ಲ, ಡೇ ಕೊಡ್ತೀನಿ. ದೇವಸ್ಥಾನದವರು ರಿಕ್ವೆಸ್ಟ್ ಮಾಡಿ ಕೇಳ್ಬೋದು, ದೇವಸ್ಥಾನದವರು ಪರಿಹಾರ ಕೊಡ್ಬೋದು ನಿಮಗೆ, ಅಥವಾ ನಮ್ಮ ECG ಅಂತ ದೇವಸ್ಥಾನಕ್ಕೆ ಒಂದು 5 ವರ್ಷ ಹಿಂದೆ ಪದ್ಮನಾಭ ಅವರು ಕೊಟ್ಟಿದ್ದಾರೆ, ಅಲ್ಲಿದೆ ಕೂಡ ಅವರೇ ಡೊನೇಟ್ ಮಾಡಿದ್ದಾರೆ, ಅಲ್ಲೇ ಇದೆ. ನನ್ನ ಊರಿನ ಆಸ್ಪತ್ರೆ, ನಾನು ಆ ಊರಿನವಳಾದ ಕಾರಣ ಎಷ್ಟು 10 ವರ್ಷದ ನಂತರ ಈಗ ರೆಗ್ಯುಲರ್ ಡಾಕ್ಟರ್ ಅಲ್ಲಿ ಡಾಕ್ಟರ್ ಇಲ್ಲ. 400 ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಒಂದು ನಿಮಿಷ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸುಬ್ರಹ್ಮಣ್ಯಕ್ಕೆ ಕೊಟ್ಟಿದ್ದಾರೆ. ಒಂದು ನಿಮಿಷ ಕೇಳಿ ನೋಡಿ. ಈಗ ಸರ್ 24x7 ಮಂಜೂರಾಯ್ತು, ಡಾಕ್ಟರ್ ಇಲ್ಲ, ಅದು ಹೋಗ್ತೇವೆ. ಈಗ ನಿಮಗೆ ಎಲ್ಲರಿಗೂ ಗೊತ್ತುಂಟು. ಅದರೊಂದಿಗೆ ಪೂರಕವಾಗಿ ನೋಡಿ, ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲವೊಂದು ಈಗ ಗ್ಯಾಸ್ಟ್ರಿಕ್ ಆಯ್ತು, ರಾತ್ರಿ ಕೆಲವು ಸರ್ತಿ ಮಾಸ್ಟರ್ ಸಿಗುದಿಲ್ಲ. ಅಲ್ಲಿ PHC ಹತ್ರ ಒಂದು ಕ್ವಾರ್ಟರ್ಸ್ ಇದೆ. ಇಲ್ಲಿ ಮಾರೆ ಒಂದು ನಿಮಿಷ, ಅಲ್ಲಿ ಒಂದು ಕ್ವಾರ್ಟರ್ಸ್ ಇದೆ. ಅಲ್ಲಿ ಒಬ್ರು ನರ್ಸ್ ಅಲ್ಲಿ ಇರ್ಬೇಕು ಅಂತ ಒಂದು ಕ್ವಾರ್ಟರ್ಸ್ ಎಲ್ಲ ಕಟ್ಟಿದ್ದಾರೆ. ಈಗ ಹೊಸ ರೂಲ್ಸ್ ನಾನು ಮೊನ್ನೆ KDP ಮೀಟಿಂಗ್ ಅಲ್ಲಿ ಕೇಳುವಾಗ, KDP ಮೀಟಿಂಗ್ ಅಲ್ಲಿ ಏನ್ ಮಾಹಿತಿ ಕೊಟ್ರು ಅಂತ ಹೇಳಿದ್ರೆ ಸರ್, KDP ಮೀಟಿಂಗ್ ಅಲ್ಲಿ ಅವರು 5 ಕಿಲೋಮೀಟರ್ ದೂರದಲ್ಲಿ ಇದ್ರೆ ಅವರ ಮನೆಯಲ್ಲಿ, ಇದು 5 ಕಿಲೋಮೀಟರ್ ದೂರದಲ್ಲಿ ಹೆಡ್ ನರ್ಸ್ ಇದ್ರೆ ಅವರ ಮನೆಯಲ್ಲಿ ಟೂರಿಸ್ಟ್ ಅವನಿಗೆ ಗೊತ್ತಾಗ್ತದ? ಮತ್ತೆ ಅಲ್ಲಿ ಕ್ವಾರ್ಟರ್ಸ್ ಕಟ್ಟಿದೆ ಯಾಕೆ? ಇದರ ಬಗ್ಗೆ ಒಂದು ಕ್ರಮ ಆಗ್ಲೇಬೇಕು. ಇದನ್ನು ಕಾದರೊಟ್ಟಿಗೆ ನಾವು ಎಲ್ಲ ಅದರಲ್ಲಿ ಅವರೇ ಅಂತ ಇಲ್ಲ, ಇದು ಅಲ್ಲೇ ಇರ್ಬೇಕು. ಇದು ಸರ್ಕಾರ ನೋಡಿ ಒಂದು ಕ್ವಾರ್ಟರ್ಸ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ನಿಲ್ಬೇಕು ಅಂತ ಹೇಳಿದ್ರು ಕೂಡ ಇವರು ಹೊಸ ರೂಲ್ಸ್ 5 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿ ಇದ್ರು ಅವರ ಮನೆಯಲ್ಲಿ ಇರ್ಬೋದು ಅಂತ, ಇದು ಇರ್ಬಾರ್ದು. ಇದನ್ನು ಕಡ್ಡಾಯವಾಗಿ ಡಾಕ್ಟರ್ ನೇಮಕ ಆಗುವವರೆಗೆ ಅವರು ಅಲ್ಲಿ ಇರ್ಬೇಕು. ಅದನ್ನೊಂದು ಮಾಡ್ಬೇಕು ಸರ್, ಅದು ನೀವು ಆದೇಶ ಮಾಡ್ಬೇಕು. ಇಲ್ಲದಿದ್ರೆ ಯಾರು ನಿಲ್ತಾರೆ ಅವರನ್ನು ಇಲ್ಲಿಗೆ ವರ್ಗಾವಣೆ ಮಾಡಿ. ಶನಿವಾರ ಆದಿತ್ಯವರೆಗೆ ಒಂದು ಡಾಕ್ಟರ್ ಅನ್ನು ಮಾಡ್ಬೇಕು ಅಂತ, ಅದನ್ನೊಂದು ಮತ್ತೆ ನಾವು ಮತ್ತೆ ಮೀಟಿಂಗ್ ಮಾಡುವ. ಈಗ ಏನಾಗ್ತದೆ, ಈಗ ಇವರು ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ. ಇವತ್ತು ಒಂದು ಗುರುಂಜಿ ಅವರೊಟ್ಟಿಗೆ ಹೋಗಿ ಮಾತಾಡುದು, ಒಂದು ನಿಯೋಗ ಹೋಗಿ ಸರ್ ನಿಲ್ಲಿ ಒಂದು ನಿಮಿಷ ಸರ್ಕಾರದಲ್ಲಿ ಏನೇನು ಪ್ರಯತ್ನ ಆಗ್ತದೆ, ನಾವು ಇಲ್ಲಿಗೆ ನಿಲ್ಲಿಲ್ಲ. ನಮ್ದು ಹೋರಾಟ ನಿರಂತರವಾಗಿ ಇರ್ತದೆ, ನಾವು ಪ್ರಯತ್ನ ಮಾಡುವ.
ಆದ್ರೆ ಈಗ ಒಂದು ಹಂತಕ್ಕೆ ಗುರುಜಿ ಅವರೊಟ್ಟಿಗೆ ಒಂದು ಮಾತಾಡಿ ಆಮೇಲೆ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಇದು ಅತ್ಯಂತ ಸುಲಭದ ದಾರಿ ಇರುವುದು ಒಂದು. ಎರಡನೇದು ಅಲ್ಲಿಯ ಏನು ಅಲ್ಲಿ ನರ್ಸ್ ಇರ್ತಾರೆ ಅದೇ ಕ್ವಾರ್ಟರ್ಸ್ ನಲ್ಲಿ ಇರಬೇಕು. ಅದು ಯಾರು ಅವರ ಇನ್ನೊಬ್ಬರು ಯಾರನ್ನಾದ್ರೂ ಅಲ್ಲಿ ನಿಲ್ಲಿಸುವಂತ ಒಂದು ವ್ಯವಸ್ಥೆ ಎರಡನೇದು ಆಗ್ಬೇಕು. ಮೂರನೇದು ನಮ್ಮ ಬೇಡಿಕೆ ಇದೇ ಸ್ಕೀಮ್ ಅಲ್ಲಿ ಇಲ್ಲಿ ಮಾಡ್ತಿದ್ರೆ, ಇದೇ ಕಾಸಿಕಟ್ಟೆಯಲ್ಲಿ ಮಾಡ್ತಿದ್ರೆ ಹಾಗಾದ್ರೆ ಇದು ಕಟ್ಟಡ ಮಾತ್ರ ಇಲ್ಲಿ ಕೊಡ್ತಿದ್ರ, ಇಲ್ಲಿಗೆ ಡಾಕ್ಟರ್ ಬರ್ಬೇಕಿರ್ಲಿಲ್ವಾ? ಅದಕ್ಕೆ ಒಂದು ಉತ್ತರ ಬೇಕು. ಯಾಕಂದ್ರೆ ನೀವಲ್ಲ, ಇನ್ನು ಮಾಡಿದವರು ಇದೇ ನಮ್ಮ ಪಂಚಾಯತಿನ ಎದುರಿನಲ್ಲಿ ಅದು ಕಟ್ಟಡ ಆಗ್ತಿದ್ರೆ, ಆ ಬೆಡ್ ಎಲ್ಲ ಬರ್ತಿದ್ರೆ, ಡಾಕ್ಟರ್ ಇಲ್ಲದ್ರೆ ಮತ್ತೆಂತಕ್ಕೆ ದೊಡ್ಡಿ ಮಾಡ್ಲಿಕ್ಕೆ ಅದು. ಅದಕ್ಕೆ ಒಂದು ಉತ್ತರ ಬೇಕು. ಈಗ ನೀವಲ್ಲ, ಅದು ಯಾರು ಮಾಡಿದ್ದಾರೆ ಅವರು ಉತ್ತರ ಕೊಡ್ಬೇಕು. ಅದಕ್ಕೆ ಸರ್ ನಿಲ್ಲಿ ಒಂದು ನಿಮಿಷ. ಈಗ ಇನ್ನು ಮೂರನೇದು ದೇವಸ್ಥಾನದ ಮಾಡುವಂತದನ್ನು ಇಲ್ಲಿ ನಾವೇ ಚರ್ಚೆ ಮಾಡುವ ಅಧ್ಯಕ್ಷರಿದ್ದಾರೆ, ಟ್ರಸ್ಟಿಗಳು ಎಲ್ಲ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇದಕ್ಕೆ ಆರೋಗ್ಯ ಇಲಾಖೆಯವರ ನಿರ್ದೇಶನ ಬೇಡ ಅಲ್ಲ ಸರ್, ಅಗತ್ಯ ಇಲ್ಲ. ಇದಕ್ಕೆ ಆರೋಗ್ಯ ಇಲಾಖೆಯವರ ನಿರ್ದೇಶನ ಅಗತ್ಯ ಇಲ್ಲ. ಇದು ನಮ್ಮ ಊರಿನವರೇ ಹೋರಾಟ ಮಾಡಿದ್ರೆ, ನಮ್ಮ ಊರಿನವರೇ ಬಹುತೇಕ ಮಂದಿ ಟ್ರಸ್ಟಿಗಳು ಇರುವುದರಿಂದ ಇದನ್ನ ಆಗಿಂದಾಗೆ ಮಾಡಿಕೊಳ್ಬಹುದು, ದೊಡ್ಡ ವಿಷಯ ಅಲ್ಲ. ಆದ್ರೂ ಅದಕ್ಕೆ ಮಂಜೂರಾತಿ ಬೇಕು. ಈಗ ಒಂದು ಉದಾಹರಣೆ ಹೇಳ್ತೇನೆ, ಇಲ್ಲಿಯ ಕಾಲೇಜ್ ಉಂಟು, ಈಗ ಟ್ರಸ್ಟಿಗಳೆಲ್ಲ BSc ಆಗ್ಬೇಕು, ಅದೇ ಆಗ್ಬೇಕು ಅಂತ ಹೇಳಿದ್ರೆ ನಮ್ದು ದೇವಸ್ಥಾನ ಪೂಜೆ ವಿಧಿವಿಧಾನ ಮಾಡ್ಲಿಕ್ಕೆ ಇರುವುದು, ಕಾಲೇಜ್ ಇದಕ್ಕೆ ಮಾಡ್ಲಿಕ್ಕೆ ಇರುವುದಲ್ಲ ಅಂತ. ಇನ್ನು ಒನ್ನಮ್ಮ ಹೋಗುವಾಗ ಡಾಕ್ಟರ್ ನೀವು ಒಂದು ದೇವಸ್ಥಾನದಿಂದ ಮಾಡುದು ಬೇಡ, ಅದು ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಮಾಡ್ಲಿ ಅಂತ ಹೇಳುವಂತ ಭಾರಿ ಕೆಳಮಟ್ಟದ ಅಧಿಕಾರಿಗಳು ಇರುವುದು ಕೆಲವರು IAS ಆಫೀಸರ್ಗಳು. ಯಾರಂತ ಹೇಳಿದ್ರೆ ನಾನು ಉದಾಹರಣೆ ಕೊಡ್ಲಿಕ್ಕೆ ನಾನು ತಯಾರಿದ್ದೆ. ನಾವು ಕೂಡ ಬಹಳಷ್ಟು ಮಂದಿ ವಿಧಾನಸೌಧದಲ್ಲಿ ಇದರ ಬಗ್ಗೆ ಕೆಲವೊಂದು ವಿಚಾರಗಳಿಗೆ ಚರ್ಚೆಗೆ ಹೋದವು. ಇಂಥ ಒಂದು ವ್ಯವಸ್ಥೆ ಯಾಕಂತ ಹೇಳಿದ್ರೆ ನಾವು ತಪ್ಪು ತಿಳ್ಕೊಳ್ಬೇಡಿ. ನೋಡಿ, ಇಲ್ಲಿ ಪ್ರಾಧಿಕಾರ ಆಗುವಂತ ಒಂದು ವಿಚಾರ ಬರುವಾಗ ಇಲ್ಲಿ ಒಬ್ರು ಅಧಿಕಾರಿ ಹೇಳ್ತಾರೆ, ನೋಡಿ ಪ್ರಾಧಿಕಾರ ಬಂದ್ರೆ ದೊಡ್ಡ ಆಸ್ಪತ್ರೆಯನ್ನೇ ನಮಗೆ ಮಾಡ್ಲಿಕ್ಕೆ ಅವಕಾಶ ಉಂಟು ಅಂತ. ಆ ಆಕ್ಟ್ ನಲ್ಲಿ ಅಲ್ಲಿ ಎಲ್ಲಿ ನೋಡಿದ್ರು ಹುಡುಕಿದ್ರು ಸಿಗ್ಲಿಲ್ಲ, ನಮ್ಗೆ ಸಿಗ್ಲಿಲ್ಲ. ಆದ್ರೆ ನೋಡಿ, ಆ ತರದ ತಪ್ಪು ಮಾಹಿತಿ ಕೊಡುವಂತ ವ್ಯವಸ್ಥೆಗಳು ಇರುವುದು. ಆದ್ದರಿಂದ ದಯಮಾಡಿ ನಾವು ನೋಡಿ, ಇದು 2-3 ನಾವು ತಗೊಳ್ಳುವ ರವೆಯನ್ನ. ಒಂದು ಶನಿವಾರ ಆದಿತ್ಯವಾರಕ್ಕೆ ವಿಶೇಷವಾಗಿ ಡಾಕ್ಟರ್ ಕೊಡಿ ಫಸ್ಟಿಗೆ ಒಂದು ಹೋರಾಟ ನಮ್ದು. ಇಡೀ ದಿಕ್ಕಲು ಕೊಡ್ಬೇಕು ಅಂತ ಹೇಳಿದ್ರೆ ಒಮ್ಮೆಲೆ ಆದ್ರೆ ನಾವು ಕಷ್ಟ ಆಗ್ಬೋದು. ಇಷ್ಟು ಯಾಕೆ ಕಷ್ಟ? ಸರ್ಕಾರಕ್ಕೆ ಎಂತ ಕಷ್ಟ? ಎಂತ ಕಷ್ಟ? ಏನ್ ಮಾಡ್ಬೋದು? ಮಾಡ್ಬೇಕು, ಆಗ್ಲೇಬೇಕು. ಯಾರು ಮಿನಿಸ್ಟರ್ ಬೇಕಾ ಅವ್ರು ಬರುವಾಗ ಮಾಡ್ಬೇಕು. ನಮ್ಗೆ ಇಲ್ಲಿ ವ್ಯವಸ್ಥೆ ಆಗ್ಬೇಕು. ಯಾಕೆ ಆಗುದಿಲ್ಲ? ನಾವು ಈಗ ಅಲ್ಲಿ ನೀವು ಕೇಳಿದ ಅವ್ರು ಯಾರು ಕಲಿಯೋರನ್ನು ಇಲ್ಲಿ ಕಳಿಸ್ತಾರೆ. ಇಲ್ಲಿ ಅವ್ರಿಗೆ ಎಂತ ಇಲ್ಲಿ ಬಂದ್ರೆ MBBS ಆದವರನ್ನೇ ಕಳಿಸುವುದು, ಕಲಿಯುವವರನ್ನು ಕಳಿಸುವುದಿಲ್ಲ. ಆದ್ರೆ ಇಲ್ಲಿ ಅವ್ರು ಕಳಿಸಿದ್ರು ಡಾಕ್ಟರ್ ಬಂದು ಇಲ್ಲಿ ಎಂತ ಯೋಜನೆ ಉಂಟು. ಇಲ್ಲಿ 4 ಬೆಡ್ ಉಂಟು. ಅದು ಯಾಕೆ ಸರ್? ಅಲ್ಲಿ ಈಗ ಅಲ್ಲಿ 4 ಬೆಡ್ ಹಾಕಿದಾರಲ್ಲ. ಈಗ ಒಂದು ಬೆಳಗ್ಗೆ 9 ಗಂಟೆಗೆ ಹಾಸ್ಪಿಟಲ್ ಓಪನ್ ಆಗ್ತದೆ, 4 ಗಂಟೆ ಕ್ಲೋಸ್ ಆಗ್ತದೆ. ಮತ್ತೆ 4 ಬೆಡ್ ಯಾರಿಗೆ ಅಲ್ಲಿ ಇರ್ತದೆ? ಅದನ್ನ ನಾವು ಕೇಳ್ತಾ ಇರೋದು. ಅದಕ್ಕೆ ಏನಾದ್ರು ಒಬ್ರು ಡಾಕ್ಟರ್ ಇದ್ದಾರೆ, ಇನ್ನೊಬ್ಬರು ಡಾಕ್ಟರ್ ಕೊಡ್ಬೇಕು ಅಂತ, ಇನ್ನೊಬ್ರು ಡಾಕ್ಟರ್ ಕೊಡ್ಲಿ ಅಂತ ಅಷ್ಟೇ. ನಾವು ಇದನ್ನೇ ಕೇಳ್ಕೊಂಡು ಸುಮ್ಮನೆ ಇದನ್ನ ಮೀಟಿಂಗ್ ಮಾಡ್ತೇವೆ, ಹೋಗ್ತೇವೆ. ಈಗ ಇವತ್ತು ನಮಗೆ ಏನಾದ್ರು ಒಂದು ಆಗ್ಬೇಕು. ನಾವು ಈಗ 10 ತಾರೀಕಿಗೆ ನಾವು ಹೋರಾಟ ಮಾಡೋದಿಲ್ಲ. ನಾಳೆ ಡಾಕ್ಟರ್ ವ್ಯವಸ್ಥೆ ಆಗ್ಬೇಕು, ಡಾಕ್ಟರ್ ವ್ಯವಸ್ಥೆ ಬೇಕು. ಮತ್ತೆ 24 ಗಂಟೆಯಲ್ಲಿ ಎಲ್ಲ ವ್ಯವಸ್ಥೆ ಬೇಕು. ಈಗ ಅಶೋಕಣ್ಣ ಹೇಳಿದ್ದಾರೆ ECG ವ್ಯವಸ್ಥೆ ಉಂಟಂತ, ನೋಡು ನಾಳೆ ನಾವೆಲ್ಲ ಆದ್ರೆ ಅದನ್ನು ಆಪರೇಟ್ ಮಾಡುವವರು ಬೇಕಲ್ಲ. ಮಾಡ್ತಾರೆ, ನನಗೆ ಮಾಡಿದ್ದಾರೆ. ನಾನು ಒಮ್ಮೆ ಹೋಗಿ ಶಿವರಾಮಣ್ಣ ಅಂದ್ರೆ ಒಕ್ಕಡಿ ತೆಲಿತು ಮಾತಿನ ವಿಷಯ ಆಗ್ತದೆ. ಒಂದು ಸುಬ್ರಹ್ಮಣ್ಯರು 24 ಗಂಟೆ ಬರ್ಪಂಚಿನ ವ್ಯವಸ್ಥೆಗೆ 10 ಜನಕ್ಕೆ ಬರ್ತಾರೆ. ನಂಗೆ ಗೊತ್ತಿರೋ ವಿಷಯ ಹೆಂಚಿನ ಮಾಡೋದು ಕರೆಕ್ಟ್ ಆಗಿ ಹೋರಾಟ ಮಾಡ್ಬೋದ. ನಂಗೆ ಸರ್ಕಾರದಿಂದ ಕೊಂಚ ಪರಿಹಾರ ದಿಕ್ಕಾಡಿ ಗೊತ್ತಾನೆ. ಪರಿಹಾರ ದಿಕ್ಕೋಡು ಬಂದ್ರೆ ನಮ್ಮ ಎಂದು ಮಲ್ಲ ಗೊತ್ತಾಗುದು. ಬಜಿ ಪಾಪದಕ್ಕೆ ಮಾತ್ರ ಗೊತ್ತಾಗ್ತದೆ. ನಾನು ಹೆಂಗ್ ಪುನಃ ಎದುರು ಅಂತ ದಾದ ಬ್ರೇಜ್ ನಿಂಗೆ ಡಾಕ್ಟರ್ ವ್ಯವಸ್ಥೆ ಮತ್ತೆ ರೈತದೆ. ಯಾಕೆ ಒಂದು ಪುಕಾಡಿಂದ ನಮ್ಮ ಭಾರತೀಯ ಸರ್ಕಾರದ ಒಂದು ವ್ಯವಸ್ಥೆ ಆಗೋದು. ಅಲ್ಲ, ನಾವು ಇವತ್ತು ಬಂದದೆ ಅಂತ ನಾವು ಅವ್ರು ಇವತ್ತು ಬರ್ತಾರೆ, ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ, ಸರಿ ನಾವು ಅದನ್ನು ಕೇಳಲಿಕ್ಕೆ ಬಂದದ್ದು. ಆದ್ರೆ ನಮ್ಗೆ ನಾಳೆಯಿಂದ ವ್ಯವಸ್ಥೆ ಆಗಬೇಕು, ಸರ್ಕಾರದಿಂದ ಆಗಬೇಕು. ಇವತ್ತು ನಾವು ಕುರುಂಜಿ ಅಲ್ಲಿ ಹೋಗುವ ಅದೆಲ್ಲ ಬೇಡ, ನಮಗೆ ಬೇಕಾದ ಸರ್ಕಾರದಿಂದ. ಯಾಕೆ ಡಾಕ್ಟರ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹೇಳಿದ್ದು ನನಗೆ. ಆದ್ರೆ ನಾನು ಸ್ವಲ್ಪ ಎಜುಕೇಶನ್ ಇಲ್ಲದಾಗಿರ್ಬೋದು, ಆದ್ರೆ ಎಷ್ಟು ಕಷ್ಟದವ್ರ ಬಗ್ಗೆ ನನಗೆ ತುಂಬಾ ಗೊತ್ತು. ಯಾಕಂದ್ರೆ ಇಲ್ಲಿ ಬಂದ ಟೂರಿಸ್ಟ್ಗಳನ್ನು ನಾನು ಎಷ್ಟು ಜನ ಹೇಳಿದ್ರಲ್ಲ, ಈಗ ಉಳ್ಳಾಳದಲ್ಲಿ ಮೆರಿತಾ ಉಂಟು,
ಮತ್ತೆ 2-3 ಕಡೆ ವಿಕಲದಲ್ಲಿ ನಡೀತಾ ಒಳ್ಳೆ ರೀತಿಯ ಸೇವೆ ಸಿಗ್ತಾ ಅಂತ ಹೇಳಿದ್ರೆ ನಾವು ಅದನ್ನು ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ಬೋದು. ಸರಿ ಸರಿ ನೋಡಿ, ಅದು ನಮಗೆ ಬೇಕಾದ್ರೆ 24 ಗಂಟೆ ಬೇಕೇ ಇಲ್ಲ. ಮತ್ತೆ ಅಲ್ಲಿ MBBS ಮಾಡುವವರನ್ನು ಕಳಿಸೋದಲ್ಲ, MBBS ಆಗಿ PG ಬರ್ತಾರಲ್ಲ ಅವರಿಗೆ ಒಂದು ಕಂಪಲ್ಸರಿ ಇದೆ ಇಂಟರ್ನ್ಶಿಪ್. ಸೊ ಅದನ್ನ ಅವರಿಗೆ ಆಫ್ಟರ್ MBBS ಅವರೆಲ್ಲ ಇಲ್ಲ, ಈಗ ನಮಗೆ ಬೇರೆ ಡಾಕ್ಟರ್ಸ್ ಇರುವುದುಂಟಲ್ಲ PHC ಅಲ್ಲಿ MBBS ಆದವರು ಅಲ್ಲ ಇದನ್ನ, ಹಾಗೆ ಅವರನ್ನ MBBS ಆದವರನ್ನ ಕೆಲವು ಕಡೆ ಅವರು ಸರ್ವಿಸ್ ಮಾಡಿರ್ತಾರೆ, ಅವರು ಮತ್ತೆ PG ಮಾಡ್ಬೇಕು. ಅದೆಲ್ಲ ಓಕೆ, ಅದೆಲ್ಲ ಓಕೆ. ಈಗ ಅವರು ಬೆಳಗ್ಗೆ 9 ಗಂಟೆಗೆ ಬಂದು 4 ಗಂಟೆ ಹೋಗ್ಬೇಡ. ಅದಕ್ಕೆ ಅಲ್ಲ, ಅದು ನಮ್ಮ ಇದೆ. KVG ಮಾತಾಡುದು ಯಾವಾಗ ಅಂತ ಹೇಳಿ ಸರ್ ಇಲ್ಲೇ ಇದ್ದಾರೆ, ನಾವು ಬೇಕಾದ್ರೆ ಸರ್ಸ ಇದ್ದಾರೆ, ಯಾವ ನಾವು KVG ನಾವು ಭೇಟಿ ಕೊಡ್ಬೋದು, ಅವರ ಅಭಿಪ್ರಾಯ ಏನು ಅಂತ ನಾವು ತಿಳ್ಕೊಂಡ್ರೆ ಇಲ್ಲಿ ಒಂದು ಜಾಗ ಮಾಡಿ ನಾವು ನಾನು ಮತ್ತೆ ಗೋಪಾಲನೆಲ್ಲ ಹೋಗಿ ಜಾಗ ಮಾಡಿ ಕೊಡಿ, ನಾವು ಹಾಸ್ಪಿಟಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ಅದೇ ನಮಗೆ ಅದಲ್ಲ, ನಮಗೆ ಬೇಕಾದದ್ದು ಗವರ್ಮೆಂಟ್ ಇಂದ, ನಮಗೆ ಸರ್ಕಾರದಿಂದ ಬೇಕಾದದ್ದು ಎಲ್ಲ ವ್ಯವಸ್ಥೆ ಇದೆ ಆಗ್ತದೆ. ಅಲ್ಲಿಗಿಂತ ಈಗ ಆಲ್ರೆಡಿ ಏನೋ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಯು ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ಸುಬ್ರಹ್ಮಣ್ಯ, ಒನ್ ಆಫ್ ದಿ ಡಾಕ್ಟರ್. ಅಲ್ಲ ಹೇಳುದು ಸರಿ, ಅಲ್ಲ ಹೇಳ್ತೀನಿ. ಆಮೇಲೆ ಈಗ ಅವ್ರದ್ದು ಮೇನ್ ಇದು 24x7 ಬೇಕು ಅಂತ ಹೇಳುದು. ಅದಕ್ಕೆ ಈಗ ಒಬ್ರು ಡಾಕ್ಟರ್ ಕೊಟ್ರೆ ಇಬ್ಬರನ್ನ ನಾವೇನಾದ್ರು KVG ಇಂದ ಕೇಳಿದ್ರೆ ಸೊ ಸ್ವಲ್ಪ ಸದ್ಯಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಆದಾಗೆ ಆಗುತ್ತೆ ಅಂತ ಗ್ಯಾರಂಟಿ ಬೇಕು ನಮಗೆ. ಆಗ್ಲೇಬೇಕು. ಈಗ ಅವ್ರು ಹೇಳಿದ್ರಲ್ಲ ಯಾವ್ದು ಈಗ ನೋಡಿ ಉಳ್ಳಾಲದ ಬಗ್ಗೆ ಇಲ್ಲಿ ಎಲ್ಲ ಎಂತ ಗೊತ್ತಾ ನಿಮಗೆ? ಉಳ್ಳಾಲದಲ್ಲಿ ಇಲ್ಲಿ ಬರುವುದು ಭಕ್ತಾದಿಗಳು ಲಕ್ಷಗಟ್ಟಲೆ ಜನ ಎಲ್ಲ ಇರುವುದು, 50,000 ಜನ ಒಂದೊಂದು ದಿನದಲ್ಲಿ. ಇಲ್ಲಿ ಬೆಳಗ್ಗೆ ಹೊತ್ತು ಕುಮಾರಧಾರ ಬನ್ನಿ, ನೀವು ಅಲ್ಲ ಕುಮಾರದಲ್ಲಿ ಇರ್ತೀರಿ, ನೀವು ಅಲ್ಲಿ ನೋಡಿ ಅವಸ್ಥೆ. ಆ ಕಡೆಗೆ ಹೊರಡೋಗಿ ಇಲ್ಲ. ಹೌದು ಮಾದರಿ ಕರೆಕ್ಟ್. ಆದ್ರೆ ನಾನು ಹೇಳಿದ ವಿಷಯ ಇಲ್ಲಿರುವುದು, ಇಲ್ಲಿಗ ನಮಗೆ ಬೇಕಾದದ್ದೆಂತ ಸುಬ್ರಹ್ಮಣ್ಯ ವಿಷಯಕ್ಕೆ. ಸುಬ್ರಹ್ಮಣ್ಯದಲ್ಲಿ 24 ಗಂಟೆ ಡಾಕ್ಟರ್ ಬೇಕು, ನಾವು ಹೊರಡ ಮಾಡುದು ಸರ್. ಯಾಕಂದ್ರೆ ಎಷ್ಟು ದಿನವನ್ನು ನೋಡಿ, ಮೊನ್ನೆ ಇದ್ದಿದ್ದಾಗ ನಾವು ಒಬ್ರು ಹಾಸನದವರನ್ನು ದಾರಿಯಲ್ಲಿ ಕೂರಿಸಿ ಸ್ವಲ್ಪ ಏನಕ್ಕೆ ಹೋಗೋಗಾಯ್ತು, ಪ್ರಾಣೇ ಹೋಯ್ತು ಸರ್. ನಾವು ಇಷ್ಟೇ ಅಂದ್ರೆ ಬಂದಂತ ಭಕ್ತಾದಿಗಳಿಗೆ ಇಲ್ಲಿ ಬೇಕು ವ್ಯವಸ್ಥೆ, ಮೇನ್ ಆಗಿ 24 ಗಂಟೆ ಬಂದಾದಿ ಭಕ್ತಾದಿಗಳಿಗೆ ವ್ಯವಸ್ಥೆ ಹೇಗೆ ಮಾಡೋಣ ಅಂತ ಮಾಡೋಣ. ಹೌದು ಸರ್, ಆಯ್ತು 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 ಹೇಳಿ ಸರ್, ಹೇಳಿ ನೀವು ಏನು ಹೇಳ್ತೀರ ನಾವು ಕೇಳ್ತೇವೆ. ಆದ್ರೆ ಇಲ್ಲಿ ನಾಳೆ ಒಂದು ವ್ಯವಸ್ಥೆ ಆಗುವಾಗ ಆಗಿರ್ಬೇಕು. ಆವೇಶದಿಂದ ಮಾತಾಡೋದು, ಆಮೇಲೆ ಸ್ವಲ್ಪ ಭಾವನಾತ್ಮಕ ಮಾತಾಡೋದು ಅರ್ಥ ಆಗುತ್ತೆ. ವಾಸ್ತವಿಕ ನಾವು ಆತರ ಮಾತಾಡೋದು, ಯಾಕಂದ್ರೆ ಇಲ್ಲಿ ಆ ಪರಿಸ್ಥಿತಿ ಸಮಸ್ಯೆ ಬಗೆಹರಿಯೋದಿಲ್ಲ. ವಾಸ್ತವಿಕವಾಗಿ ನಾವು ನೋಡೋದಾದ್ರೆ ವಾಸ್ತವಿಕ ಏನಂದ್ರೆ ನಾಳೆನೇ ಸರ್ಕಾರದಿಂದ ವೈದ್ಯಾಧಿಕಾರಿ ಕೊಡಿ ಖಂಡಿತ ಆಗಲ್ಲ. ನಿಮ್ಗೂ ಗೊತ್ತು, ಈಗ ಒಂದು ಹುದ್ದೆ ಇರೋದು ಮಂಜೂರಾಗಿರೋದು, ಇನ್ನೊಂದು ಹುದ್ದೆ ಕೊಡೋದಕ್ಕೆ ಯಾರೋ ಡಾಕ್ಟರ್ ಬರ್ತಾರೆ ಅಂತಾನೆ ಇಟ್ಕೊಳ್ಳೋಣ, ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ. ಸಂಬಳ ಕೊಡೋದಕ್ಕೆ ಅದಕ್ಕೊಂದು ಲೆಕ್ಕ ಶೀರ್ಷಿಕೆ ಬೇಕು, ಅನುದಾನ ಬಿಡುಗಡೆ ಆಗ್ಬೇಕು. ಸೊ ಅವೆಲ್ಲ ಅದಕ್ಕೆ ಅದ್ರದ್ದೇ ಒಂದು ಇತಿಮಿತಿಗಳಿರ್ತವೆ. ಅದಕ್ಕೆ ನಾನೇನು ಹೇಳ್ತಿದ್ದೀನಿ, ಇದು ಮಾಡೋಣ. ನಾನು ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ನಾನು ನನ್ನ ಕಡೆಯಿಂದ ಈಗಾಗಲೇ ಫೈಲ್, ದೊಡ್ಡ ಫೈಲ್ ಇದೆ, ನಾನು ಬರೀ ಕೆಲವು ಕಾಪಿ ಅಷ್ಟೇ ತರಿಸ್ಕೊಂಡಿರೋದು. ನಾವೇನ್ ಮಾಡ್ತಿದ್ದೀವಿ, ಎರಡೂ ಕೆಲಸಗಳನ್ನ ಪರ್ಯಾಯವಾಗಿ ಮಾಡಬೇಕು. ಇದ್ರ ಪಾಡಿಗೆ ಇದಾಗ್ತಿರುತ್ತೆ. ಅಲ್ಲಿಯವರೆಗೆ ನಾವೇನ್ ಮಾಡಬೇಕು, ಯಾವುದು ನಮಗೆ ಸಂಪನ್ಮೂಲ ಇದೆ ಅದನ್ನ ಬಳಸ್ಕೊಳ್ಳೋಣ. ತಪ್ಪೇನಿದೆ ಅದರಲ್ಲಿ? ಅದನ್ನೇನು 1 ರೂಪಾಯಿ ಖರ್ಚಿಲ್ಲ, ಸಂಪೂರ್ಣ ಉಚಿತವಾಗಿ ಸೇವೆ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಸೊ ಎರಡೂ ಮಾಡೋಣ, ಒಂದಷ್ಟು ಕಾಲಾವಕಾಶ ಕೊಡಿ ನಮ್ಗೆ. ಅದನ್ನ ಬರ್ಕೊಂಡಿದ್ದೀನಿ ಅಲ್ಲ, ನೋಡ ಅದೇ ಬರ್ಕೊಂಡಿದ್ದೀನಿ ನೋಡಿ. ಮತ್ತೆ ನಾವು ಹೇಳಿದೆ KVG ಹತ್ರ ಒಂದು ಇಮಿಡಿಯೇಟ್ ಮಾತಾಡಿ ನೀವೆಲ್ಲ ಹೇಳೋದಕ್ಕಿಂತ ಮೊದಲನೇ ಪ್ರಯತ್ನ ಮಾಡಿ ಆಗಿದೆ. ನಾನು 2 ವರ್ಷ ಸತತವಾಗಿ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಬನ್ನಿ, ಇನ್ನೊಂದು ಸರಿ ಹೋಗೋಣ. ಇನ್ನು ಒಂದ್ಸರಿ ಅಲ್ಲ 10 ಸರಿ ಕರೆದ್ರೆ ಬರ್ತೀನಿ ನಾನು. ಸರ್ ನಾನು ಮಾತಾಡಿ ನಾನು ಹೇಳ್ತೀನಿ ಸರ್, ಯಾವ ಬರ್ಬೇಕು ಸರ್. ನಾವು ಇವಾಗ ಯಾಕೆ ಹೋಗ್ಬೇಕು? ಇವತ್ತು ಒಡಂಬಡಿಕೆ ಸರ್ಕಾರ ಮಾಡಬೇಕು. ಈಗ ನಮ್ಮ ಜಿಲ್ಲೆ ಆರೋಗ್ಯ ಸಚಿವರು ಇದ್ದಾರೆ, ಅವರು ಈಗ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಯಾರು ಕೊಟ್ಟರು? ಸರ್ಕಾರ. ಸರ್ಕಾರ ಮಾಡಿ ಒಡಂಬಡಿಕೆ.
ನಾವು ರಿಕ್ವೆಸ್ಟ್ ಮಾಡ್ತಾನೆ ಇದ್ದೇವೆ, ಎಷ್ಟು ಹೋರಾಟ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ. ಸರ್ಕಾರನೇ ಮಾಡೋದು ಸರ್, ಸರ್ಕಾರದ ಪರವಾಗಿ ನಾನು ಮಾಡ್ತೀನಿ ಅಷ್ಟೇ. ನಾನು ಸರ್ಕಾರ ಭಾಗನೇ ಅಲ್ವಾ? ಸರ್, ಇಡೀ ರಾಜ್ಯದಲ್ಲಿ 6 ಸಂಸ್ಥೆಗಳೊಂದಿಗೆ ಖಾಸಗಿ ಸಹಭಾಗಿ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಸರ್. ಇದನ್ನು ಹೊರತುಪಡಿಸಿ ದಾವಣಗೆರೆನಲ್ಲಿದೆ. ದಾವಣಗೆರೆ JJM ಮೆಡಿಕಲ್ ಕಾಲೇಜು ಚಿಗಟೇರಿ ಆಸ್ಪತ್ರೆ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಬಿಟ್ರೆ ಎಲ್ಲೂ ಇಲ್ಲ. ಅದರಲ್ಲೂ ತಾಲೂಕು ಮಟ್ಟ ಮತ್ತು ಸಮುದಾಯ ಕೇಂದ್ರ ಮಟ್ಟದಲ್ಲಿ ಎಲ್ಲೂ ಮಾಡಿಲ್ಲ. ಮಾಡೋಣ, ನನಗೇನೆ ನೀವು ಕೈ ಜೋಡಿಸಿ ನಮ್ಮ ಜೊತೆ ಬರ್ತೀನಿ ಅಂತ ಅವ್ರು ಒಪ್ಕೊಂಡ್ರೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾನು, ಯಾಕೆಂದ್ರೆ ನಂದು ಡ್ರಾಫ್ಟ್ ರೆಡಿ ಇದೆ, ಒಡಂಬಡಿಕೆ ಮಾಡ್ಕೊಂಡು ಡ್ರಾಫ್ಟ್ ರೆಡಿ ಇರುತ್ತೆ. ಒಂದಷ್ಟು ಎಡಿಟ್ ಮಾಡ್ಕೊಂಡು ಸರ್ಕಾರ ಅನುಮತಿ ತಗೋಬೇಕು. ಸಾಹೇಬರು ನಮ್ಮವರೇ ಇರೋದ್ರಿಂದ ಅವರಿಂದ ಬೇಗ ಅನುಮತಿ ತಗೊಂಡು ಒಡಂಬಡಿಕೆ ಮಾಡ್ಕೊಂಡ್ಬಿಡೋಣ. ಆಗುತ್ತೆ, ಆಗ್ಲಾರದು, ಯಾಕೆಂದ್ರೆ ತುಂಬಾ ಹಳೆ ಕಾಲೇಜ್ ಕೂಡ ಇದೆ. ಈಗ ನೋಡಿ, ಈಗ ಡಾಕ್ಟರ್ ನಾವು ಕಳಿಸ್ತೇವೆ, ಆಮೇಲೆ ಇಲ್ಲಿ ಇನ್ನೊಮ್ಮೆ ಮೀಟಿಂಗ್ ಮಾಡ್ಲಿಕ್ಕೆ ಉಂಟು, ಟ್ರಸ್ಟಿಗಳೊಟ್ಟಿಗೆ ಮಾತನಾಡ್ಲಿಕ್ಕೆ ಉಂಟು. ಈ ಸಭೆಗೆ ಈಗಾಗಲೇ ಆಗಮಿಸಿ ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಟ್ಟದಲ್ಲಿ ಅದು ಒಡಂಬಡಿಕೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಸಚಿವರನ್ನ ನಾವೆಲ್ಲ ನಿಯೋಗ ಭೇಟಿ ಮಾಡಿ ಅದಕ್ಕೆ ಮನವರಿಕೆ ಮಾಡಿ ಹೇಳುವ. ಅದಕ್ಕಿಂತ ಮುಂಚೆ ನಮ್ಮ ಶಿವಕುಮಾರ್ ನೇತೃತ್ವದಲ್ಲಿ ಮತ್ತೆ ಎಲ್ಲ ನಮ್ಮ ನಿತ್ಯಾನಂದ ಮುಂಡೋಡಿ ಅಲ್ಲಿ ಸ್ವಲ್ಪ ಸಮಸ್ಯೆ ಉಂಟು. ಅಲ್ಲಿ ಯಾರೋ ಅವರಿಗೆ ಚಿದಾನಂದರಿಗೆ ಆಗ್ತದೆ, ಅವರೊಟ್ಟಿಗೆ ನಾವು ಹೋಗ್ಬೇಕಾಗ್ತದೆ. ಸ್ವಲ್ಪ ಗೊಂದಲ ಉಂಟು ಅಲ್ಲಿ. ಸ್ವಾರ್ಥ ಇದೆ, ನನ್ನ ವೈಯಕ್ತಿಕ ಅಲ್ಲ. ಹೋಗುವಾಗ ನಾವು ಬರೀ ಸುಬ್ರಹ್ಮಣ್ಯಕ್ಕೆ ಸೀಮಿತ ಆಗೋದು ಬೇಡ. ಕಡಬ ಮಾಡಿ ಕಡಬ ಮತ್ತು ಸುಳ್ಯ ಇದು ಸುಬ್ರಹ್ಮಣ್ಯ ಅದರೊಂದಿಗೆ ಈಗ ನೇರ್ಲಕಟ್ಟೆ ಹಾಸ್ಪಿಟಲ್ ಇಲ್ಲಿ ಒಂದು ಇದೆ, ಅವರು ಆದಿತ್ಯ ಅವರು ಕೂಡ ಹಿಂದೆ ಕೊಟ್ಟಿದ್ರು. ಅವರನ್ನು ಕೂಡ ನೀವು ಸಂಪರ್ಕ ಮಾಡಿ ಇಲ್ಲಿಗೆ ನೈಟಿಗೆ ಒಂದು ಇಲ್ಲಿಗೆ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲ, ಹೌದೌದು, ಅಲ್ಲಿಗೆ ಒಂದು ಆಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡುವಂತ ವ್ಯವಸ್ಥೆ ಮಾಡುವ. ಈಗ ನಮ್ಮ ಬೇಡಿಕೆಗೆ ಬೇಕಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರ ಅಧಿಕಾರ ವ್ಯಾಪ್ತಿ ಏನು ಅಂತ ಹೇಳಿ ತಿಳಿಸಿದ್ದಾರೆ. ಅದು ಈಗ ನಮ್ಮ ಮುಂದಿನ ಪ್ರಯತ್ನ ಏನು ಅಂತ ಹೇಳಿದ್ರೆ, ಒಂದು ಮಾನ್ಯ ಸಚಿವರನ್ನು ಭೇಟಿ ಮಾಡಿ ನಮಗೆ ಸ್ಪೆಷಲ್ ಆಗಿ ವೈದ್ಯಾಧಿಕಾರಿಗಳನ್ನು ನಿಲ್ಲಿಸ. ಒಂದೇ ನಿಮಿಷ ಹೇಳ್ತೇನೆ, ಈಗ ಅವರನ್ನು ನಾವು ಅರ್ಧ ಗಂಟೆಯಲ್ಲಿ ಬಿಡ್ತೇವೆ ಅಂತ ಹೇಳಿದ್ರು, ಲೇಟ್ ಆಯ್ತು. ಆದ್ರೂ ಏನಂತ ಹೇಳಿದ್ರೆ, ಒಂದು ವೈದ್ಯಾಧಿಕಾರಿಯನ್ನಾದ್ರೂ ಕೊಡ್ಬೇಕು ಅಂತ ನಾವು ಕೇಳಿದ್ವಿ. ಅದನ್ನು ಕೊಡುವ ಹಾಗೆ ನಾವು ಸಚಿವರೊಟ್ಟಿಗೆ ಇನ್ನೊಮ್ಮೆ ಮಾತಾಡಿ ಅದು ಅನುಷ್ಠಾನ ಮಾಡುವ ಹಾಗೆ ಪ್ರಯತ್ನ ಮಾಡುವ. ಎರಡನೇದು ಕುರ್ಚಿಯೊಟ್ಟಿಗೆ ಮಾತಾಡಿ ಇಲ್ಲಿಗೆ ತುರ್ತು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ, ಮತ್ತು ನಿಟ್ಟೆ ಹಾಸ್ಪಿಟಲ್ ಒಟ್ಟಿಗೆ ನಾವು ನೀವು ಎಲ್ಲ ಸೇರಿ ಇಲ್ಲಿ ಆದಿತ್ಯವಾರಕ್ಕೆ ಒಂದು ಶನಿವಾರಕ್ಕೆ ನೈಟ್ಗೆ ಒಂದು ಡಾಕ್ಟರ್ ಅನ್ನು ಒದಗಿಸಿಕೊಳ್ಬೇಕು ಅಂತ ಹೇಳಿ ಇನ್ನೊಂದು ಪ್ರಯತ್ನ. ಇನ್ನು ರವಿಯಣ್ಣ ಹೇಳಿದಾಗೆ ಸರ್ಕಾರದ ವತಿಯಿಂದಲೇ ಇಲ್ಲಿಗೆ ಸ್ಪೆಷಲ್ ಆಗಿ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡುವಂತ ಹೋರಾಟವನ್ನು ನಾವು ಮುಂದುವರಿಸಬಹುದು. ಆಯ್ತಲ್ಲ, ಅದನ್ನು ಮುಂದುವರಿಸುವುದು. ಇನ್ನೊಂದು, ಅಲ್ಲಿ 24x7 ಅಲ್ಲಿ ಇರುವಂತ ನರ್ಸ್ ಒಬ್ರು, ಅಲ್ಲಿ ಯಾರೇ ಇರ್ಲಿ ಅವರು ಅಲ್ಲೇ ಇರ್ಬೇಕು ಅಂತ ಕ್ವಾರ್ಟರ್ಸ್ ಕಟ್ಟಿ ಕೊಟ್ಟದ್ದು. ಆದ್ರೆ ಅಲ್ಲಿ ಇರುವುದಿಲ್ಲ, ಅಲ್ಲಿ ಇರ್ಬೇಕು, ಅದನ್ನು ಮಾಡಬೇಕು. ಅಷ್ಟನ್ನ ಈಗ ಇವರು ಒಪ್ಪಿಕೊಂಡಿದ್ದಾರೆ. ಆ ಪ್ರಯತ್ನವನ್ನು ನಾವು ಮುಂದುವರಿಸುವ. ಇನ್ನೂ ಒಂದು ವಿಚಾರ ಉಂಟು DHO ಸಾಹೇಬ್ರ ಹತ್ರ. ನೋಡಿ, ನಮ್ಮ ಸರ್ಕಾರಿ ಆಸ್ಪತ್ರೆಗೆ 5 ಎಕರೆ ಜಾಗ ಮಂಜೂರಾತಿ ಆಗಿದೆ. ಆದ್ರೆ ಅದನ್ನು ಅತಿಕ್ರಮಣ ಮಾಡಿ ತುಂಬಾ ಜನ ಒಳಗಾಕಿದ್ದಾರೆ. ಆದ್ರೆ ಅದನ್ನು ಬಿಡಿ, ಈಗ ನಮಗೆ ಹೆಚ್ಚುವರಿಯಾಗಿ 1 ಎಕರೆ ಜಾಗವನ್ನ ಸರ್ಕಾರಿ ಜಾಗಕ್ಕೆ ಕೊಡುವಂತ ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿ ಮಟ್ಟದಿಂದ ಅದನ್ನು ಮಾಡಿಸಬೇಕು. ಮುಂದೆ ಸರ್ಕಾರಿ ಆಸ್ಪತ್ರೆ ಉನ್ನತೀಕರಣ ಆಗುವಾಗ ಸಮಸ್ಯೆ ಆಗ್ತದೆ. ಆದ್ದರಿಂದ ಪ್ರತ್ಯೇಕ 1 ಎಕರೆ ಜಾಗವನ್ನು ಕೊಡುವಂತ ವ್ಯವಸ್ಥೆ ಕೂಡ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ ಅದೊಂದು ಅವ್ರನ್ನ ಕೇಳ್ಬೇಕಲ್ಲ. ನೀವು ತಾಲೂಕಿನವರು ಕೇಳಿದ್ರೆ ಸಾಕು, ಜಿಲ್ಲೆಯವರು ಕೇಳಿ. ಈಗ ತಾಲೂಕಿನವರು ಪ್ರಯತ್ನ ಪಟ್ಟು ವಿಫಲರಾಗಿಬಿಟ್ರು, ಅವರಲ್ಲಿ ಕೈ ಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರಯತ್ನ ಪಟ್ಟಿದ್ದೀರಿ, ಆದ್ರೆ ಅದು ಏನೋ ಅದಕ್ಕೆ ಅಧಿಕಾರಿಗಳಿಂದ ಸ್ಪಂದನೆ ಇಲ್ಲದೆ ಸ್ವಲ್ಪ ಸಮಸ್ಯೆ ಆಗಿದೆ. ನಮಗೆ ಹೆಚ್ಚುವರಿ 1 ಎಕರೆ ಜಾಗವನ್ನು ಎಲ್ಲಿ ಕೊಟ್ಟರು ಅದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಕೊಡುವಂತ ವ್ಯವಸ್ಥೆ ಕೂಡ ಆಗಬೇಕು. ಆದ್ದರಿಂದ ನಾವು ಇದಕ್ಕೆ ಒಂದು ಹಂತದಲ್ಲಿ 15 ದಿನದಲ್ಲಿ ನಮಗೆ ವ್ಯವಸ್ಥೆ ಆಗ್ಬೇಕು. ಅದು ಬೇರೆ, ಅದು ವಿಷಯ ಬೇರೆ ಮಾತಾಡುವ. 1 ನಿಮಿಷ. ಈಗ ನಮಗೆ 15 ದಿನದೊಳಗೆ ಯಾವ್ದಾದ್ರು ಒಂದು ಡಾಕ್ಟರ್ ಬರುವಂತ ವ್ಯವಸ್ಥೆ, ಖಾಸಗಿ ಆಗಲಿ ಯಾವ್ದಾಗ್ಲಿ, ಆ ಪ್ರಯತ್ನವನ್ನು ಇವರ ಮುಖಾಂತರ ನಾವು ಮಾಡುವ. ಮತ್ತೆ ಪರ್ಮನೆಂಟ್ ಗಾಗಿ ಹೋರಾಟ ಮುಂದುವರಿತದೆ ನಮ್ದು. ರಾಜೇಶ್ವರ ಇವರೇ, ಗಣೇಶ್ ನಾಯರ್, ಪವನ್, ಹೇಗೆ
ಮತ್ತೆ ಎಲ್ಲ ನಮ್ಮ ರಿಕ್ಷಾ ಇನ್ನೊಂದು ಬೋನಸ್ ಇದೆ. ನೀವು ಇನ್ನೂ ಹೋರಾಟ ಮುಂದುವರಿಸಲಿಕ್ಕಿಲ್ಲ, ಯಾಕೆ ಮುಂದುವರಿಸಿ ವ್ಯವಸ್ಥೆ ಆಗ್ಲೇಬೇಕಲ್ಲ. ಇವರಿಗೆ ಇಲ್ಲಿ ನಾವು ಇಷ್ಟೆಲ್ಲ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ. ಹೌದು, ಆಗ್ಲೇಬೇಕು. ಈಗ ಇವತ್ತು ಟೆಂಪರರಿಗೆ ಈಗ ವ್ಯವಸ್ಥೆ ಆಗ್ತದೆ, ನೆಕ್ಸ್ಟ್ ಮುಂದೆಗೆ ಆಗ್ಲೇಬೇಕಲ್ವಾ. ಅದೇ ಮನೆ ಕಟ್ಟುವಾಗ ಫಸ್ಟ್ ಕಲ್ಲು ತಂದಾಗ್ತದೆ, ಮತ್ತೆ ಸಿಮೆಂಟ್ ತರುದು. ಹೌದು. ಹಾಗೆ ಅದೇ ರೀತಿ ಮುಂದುವರಿಯುವುದು. ಹಾಗೆ ಅದನ್ನು ಮಾಡುವ. ಸರಿ, ಇಲ್ಲಿವರೆಗೆ ಬಂದು ನಮಗೆ ತೃಪ್ತಿದಾಯಕ ಇಲ್ಲ ಎಲ್ರಿಗೆ, ಬಹುತೇಕ ಮಂದಿಗೆ ತೃಪ್ತಿ ಇಲ್ಲ. ನಮಗೆ ನಾಳೆ ಡಾಕ್ಟರ್ ಕೊಡ್ಬೇಕು ಆದ್ರೆ ಅವರ ಇತಿಮಿತಿಯೊಳಗೆ ಹೇಳಿದ್ದಾರೆ. ಆದ್ರೆ ನಾವು 15 ದಿವಸ ಒಳಗೆ ಈ ಒಂದು ವ್ಯವಸ್ಥೆ ಆಗದಿದ್ರೆ ಮತ್ತೆ ಹೋರಾಟವನ್ನು ನಾವು ಮುಂದುವರಿಸುವುದು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಬಂದಂತ ಜಿಲ್ಲಾ ಆರೋಗ್ಯಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಅವರೊಂದಿಗೆ ಬಂದಂತ ಡಾಕ್ಟರ್ ತ್ರಿಮೂರ್ತಿ ಅವರಿಗೆ ಮತ್ತೆ ಎಲ್ಲಾ ಸಿಬ್ಬಂದಿಗಳಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರು ಡಾಕ್ಟರ್ ಅಲ್ಲ, ನಮ್ಮ ತಾಲೂಕಿನ ಡಾಕ್ಟರ್. ಇನ್ನು ಮುಂದೆ ನಮ್ಮ ಟ್ರಸ್ಟ್ ಬೋರ್ಡ್ ನವರೊಟ್ಟಿಗೆ ಒಂದು ಚರ್ಚೆ ಮಾಡ್ಲಿಕ್ಕೆ ಉಂಟು. ಅದಕ್ಕಾಗಿ ತಾವೆಲ್ಲರೂ ನಿಲ್ಬೇಕು ಮತ್ತೆ ಮುಂದಿನ ಹೋರಾಟದ ರೂಪುರೇಖೆಗಳನ್ನು ನಾವು ಮಾಡುವ. ಕರೆಕ್ಟ್. ಆದ್ರೆ ಮೊದಲಿದ್ದ ಡಾಕ್ಟರ್ಗಳು ಏನಂದ್ರೆ ಇಲ್ಲಿ ಬರುವಂತ ಇಷ್ಟು ಪೇಷಂಟ್ ಇಲ್ಲ ಹೇಳಿದ ಕಾರಣ ಈ ತರ ಅದು, ಇಲ್ಲದ್ರೆ ಈ ತರ ಆಗ್ತಿರ್ಲಿಲ್ಲ. ಹೌದಲ್ಲ? ಇದ್ರೆ ಆ ತರ ಆದ ಕಾರಣವೇ ಮೊದಲಿದ್ದ ಡಾಕ್ಟರ್ಗಳು ಸ್ವಲ್ಪ ಇದು ಮಾಡಿದ್ರೆ ಈಗ ಉಂಟು ರಿಯಲ್ ಅಂತ ಗೊತ್ತಿದ್ರೆ ಆಗ್ತದೆ. ಅಂದ್ರೆ ಮೊದಲಿದ್ದ ಡಾಕ್ಟರ್ಗೆ ಬೆಳಗ್ಗೆ 6 ಗಂಟೆಗೆ ಎಂತ ಅಂತ ಗೊತ್ತಿಲ್ಲ, ಸಾಯಂಕಾಲ 4 ಗಂಟೆ ಮೇಲೆ ಎಂತ ಅಂತ ಗೊತ್ತಾಗುದಿಲ್ಲ, ಅವ್ರಿಗೆ ಗೊತ್ತಿರ್ತದೆ. ಇಲ್ಲಿ ಅನುಭವಿಸುವವರಿಗೆ ಮಾತ್ರ ಗೊತ್ತಿರ್ತದೆ. ನಿಮ್ಮೊಟ್ಟಿಗೆ ನಾವು ಇದ್ದೇವೆ, ಹೋರಾಟ ಮುಂದುವರಿಯುವುದು. ವ್ಯವಸಾಯ ಆಗಿದೆ ಸರ್. ಆಯ್ತು, ನಾವು ಮುಂದುವರಿಯುವುದು.